ನಾಳೆ ಸ್ಟ್ರೀಮ್ ಮಾಡಬೇಕಲ್ಲ, ಮಾಡದೆ ಎಂತ ಮಾಡೋದು? ಸ್ಟ್ರೀಮಿಂಗ್ ಮೇನ್ ಅಲ್ಲ ನಮಗೆ. ಸ್ಟ್ರೀಮಿಂಗ್ ಇಸ್ ಸ್ಟ್ರೀಮಿಂಗ್. ಸ್ಟ್ರೀಮಿಂಗ್ ಇಸ್ ಸ್ಟ್ರೀಮಿಂಗ್. ಅದೇ ಈಗ ಬಡಬಡಿಸ್ತಾ ಇದ್ದೀವಿ ನಾವು. ಹಾಗೆ मैंने उसे उसको इतना देखा जितना देखा जा सकता था, पर दो आंखों से कितना देखा जा सकता था. ನಿನ್ನೆ ಶಿಶಿರಿದು ಮೆಸೇಜ್ ನೋಡಿ, ಶ್ರವಣಿದು ರಿಪ್ಲೈ. मैंने उसे उसको इतना देखा जितना देखा जा सकता था, पर दो आंखों से कितना देखा जा सकता था. ಏನು ವಿಡಿಯೋ ಪ್ರೈವೇಟ್ ಉಂಟು? ಆಯ್ತಾ? ವಿಡಿಯೋ ಪ್ರೈವೇಟ್ ಅಂತ ತೋರಿಸ್ಕೊಂಡು. ಹೌದಾ? ಒಂದು ನಿಮಿಷ. ಓ, ಪ್ರೈವೇಟ್ ಆಗಿದಾ? ಓಕೆ. ಅದು ನಾನು ನಿನ್ನೆದು ನಮ್ದು ಮರಳು ಕಟ್ಟಿದ್ದು. ಈಗ ಅದೆಲ್ಲ ಬೇಡ, ಇನ್ನು ಸುಮ್ಮನೆ ಕೂತ್ಕೊಳ್ಳಿ. ನಾನು ಸುದ್ದಿ ಸಮೇತ ತೆಗಿಬೇಡ. ಏಯ್ 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 ನಾ ಸುಮ್ಮನೆ ಸ್ಟ್ರೀಮ್ ಎಲ್ಲ ಬಂದ್ ಮಾಡ್ಬೇಕಾಗ್ತದೆ. ಬೇಡ, ಸುಮ್ಮನೆ ಕೂತ್ಕೋ. ವಿಷಯ ಅಂತ ಏಯ್ ಅಲ್ಲಲ್ಲ ಬೇಡ, ಅದ್ರ ರಿಲೇಟೆಡ್ ಸಹ ಬೇಡ. ಅಲ್ಲ ಮಾರ ಕರ್ಮ, ಇದು ಬೇರೆ. ನಾನು ನಾಳೆ ಡೆಲ್ಲಿ ಹೋಗುದು. ಡೆಲ್ಲಿಲಿ ಚಳಿ ಅಂತೆ. ಹೌದಾ? ಎಂತ ಚಳಿ ಅಂತ ಅವರಿಗೆ. ಹೇಳಿ. ಇನ್ಸ್ಟಾಗೆ ಹಾಕ್ತಾ? ಏನು? ಇನ್ಸ್ಟಾಗೆ ಹಾಕದು ಬೇಡ ಲಿಂಕ್. ಯಾವ ವಿಷಯ? ನೀ ಪೆಟ್ಟು ತಿಂತಿ ಆಯ್ತಾ? ಅದು ಸರಿ ಇಲ್ಲ. ನಿಂಗೆ ಮಕ್ಕಳು ಸಾಯ್ದು ನಾನಿಲ್ಲಿ. ನಿಗಾರೆ ಸರಿ. ಎಂತದಾಯ್ತಾ ಫೋನ್ ನಂದು? ಹೋಯ್ತಾ ಅಂತ? ಅಲ್ಲ, ನಾನು ಹೇಳುದು ಎಂತ ಅಂದ್ರೆ, ನಾವೊಮ್ಮೆ ಶುರು ಮಾಡುವ ಅಂತ. ಮಾಡುವ. ಯಾರಿಗೆ ಕಾಯ್ತಾ ಇದ್ದೇನೆ? ಯಾರಿಗೆ ಸಹ ಇಲ್ಲ. ಮತ್ತೆ ಅವನೇನು 15 ಮಿನಿಟ್ಸ್ ಅಲ್ಲಿ ಹೋಗ್ತಾನಲ್ಲ ಒಬ್ಬ. ಅದಕ್ಕಿಂತ ಮುಂಚೆ ಎಂತಾದ್ರು ಮಾಡ್ಬೇಕು. 10 minutes. ಹಾ, ಆಯ್ತಲ್ಲ. ಎಂತ ನೋಡ್ಲಿಕ್ಕೆ ಉಂಟು ಹೇಳು? ಯಾವ್ದು ನಿನ್ನೆ ತರ ಯಾವ್ದಾದ್ರು ವಿಡಿಯೋ? ವಿಯರ್ಡೆಸ್ಟ್ ಸ್ಟ್ರೀಟ್ ಫುಡ್ ನೋಡುವ. ಜಸ್ಟ್ ಪಾಸ್ ಇಟ್, ನೆನಪಿರ್ಲಿ. ಸೃಜನ್, ಅಲ್ಲಿ ಕೆಳಗೆ ಉಂಟಲ್ಲ VSB ಅಂತ, ಅದರ ಮೇಲೆ ವಾಚ್ ಸ್ಟ್ರೀಮ್ ಅಂತ, ಈಗ ವಾಚ್ ಸ್ಟ್ರೀಮ್ ಅಂತ ಬರ್ತದೆ ನೋಡಿ, ಅದ್ರ ಮೇಲೆ ಒತ್ತು. ಬಂತ ವಾಚ್ ಸ್ಟ್ರೀಮ್ ಅಂತ? ಬಂತು. ಈಗ ಅದ್ರ ಮೇಲೆ ಒತ್ತು. ನಿಮಿಷ ಬ್ರೋ, ಪ್ಲೇ ಮಾಡಬೇಡಿ. ಬರ್ತದೆ ಡಿಸ್ಕ್ಲೇಮರ್ ಬರ್ತದೆ. ಓಕೆ ಓಕೆ. ಈಗ ಡಬಲ್ ಕ್ಲಿಕ್ ಮಾಡು, ನಿಮಗೆ ಬೇರೆಯವ್ರದ್ದು ಮುಖ ಸಹ ಕಾಣ್ತದೆ. ಶಿಶಿರ್, ಕ್ಯಾಮರಾ ಆಫ್ ಮಾಡಬೇಡ. ಚಡ್ಡಿ ಆಗ್ತಿದ್ದ ನಾವು. ಯಾವ ಕಲರ್? कलर का चड्डी पहने हो? चड्डी पहन के फूल खिला है.
ಆ ಚಡ್ಡಿ ದೈಪೇರ ಏನ ఏవో చెప్పండి మరి. Kokla egg. Kokla egg. Bombastic side eye, criminal offensive side eye. Food. What is this guy Food. selling? Hello, 10/10 ಅಂತೆ ಫುಡ್. ಅದೆಂತ ಗೊತ್ತು ಅಲ್ಲ ಅದೆಂತ 10 ಗೊತ್ತು by 10 ಎಂತ ಗೊತ್ತುಂಟಾ? 10ಕ್ಕೆ 10 ಪಟ್ಟು ಅವ ನಾಳೆ ಟಾಯ್ಲೆಟ್ ಅಲ್ಲಿ ಕೂತ್ಕೊಳ್ತಾನೆ ಅಂತ. ಹಾಗೆ ವಿಷಯ ಅಂತ ಫೈಂಡಿಂಗ್ ಡಿಫ್ರೆಂಟ್ ಫುಡ್ ಅದೇನಂದ್ರೆ ಚೈನೀಸ್ ಫೈಂಡಿಂಗ್ ಡಿಫ್ರೆಂಟ್ ಡಿಸೀಸಸ್. ಅದಿ ಕರೆಕ್ಟ್. ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಮಾರೆ. ಗುಲಾಬ್ ಜಾಮೂನ್ ಮಾಡಿದ್ರು ಆಯ್ತಾ, ಒಂದು ಪ್ಲೇಟ್ ಅಲ್ಲಿ ಅದು ಬಿಸಿ ಬಿಸಿ 3 ಗುಲಾಬ್ ಜಾಮೂನ್ ಇಟ್ಟ, ಅದ್ರ ಮೇಲೆ ಒಂದು ಚೀಸ್ ಸ್ಲೈಸ್ ಹಾಕಿ ಬಿಟ್ಟಿದ್ದಾನೆ. ನಿಂಗೆ ಮಾಡ್ಲಿಕ್ಕಿದ್ರೆ ಕೋವಾ ಹಾಕು, ಬೇಸರಿಲ್ಲ. ನಿಂಗೆ ಹಾಕ್ಲಿಕ್ಕಿದ್ರೆ ಬೇಕಾದ್ರೆ ಸ್ವಲ್ಪ ವೆನಿಲಾ ಐಸ್ ಕ್ರೀಮ್ ಹಾಕು, ಬೇಸರಿಲ್ಲ. ಜಲೇಬಿ ಸಾಕು, ಬೇಸರ ಇಲ್ಲ. ಯಾವ ಫ್ಲೇವರ್ ಇದೆ ಐಸ್ ಕ್ರೀಮ್ ಹಾಕು, ಬೇಸರಿಲ್ಲ. ಚೀಸ್ ಎಂತಕ್ಕೆ? ಬರ್ಗರಾ, ಪಿಜ್ಜಾವಾ, ಸ್ಯಾಂಡ್ವಿಚಾ? ಚೀಸ್ ಎಂತಕ್ಕೆ? ಅದ್ರ ಮೇಲೆ ಕ್ರಿಯೇಟ್ ಮಾಡ್ತಿದ್ದಾನೆ ಚೀಸ್ ಇಟ್ಕೊಂಡು. ಅವನಿಗೆ ಗ್ರೀಸಿ ಫ್ಲೇವರ್ ಬೇಕಾ ಅಂತ. ಚೆಕ್ ಕೊಡ್ತೇವೆ. ಇದು ನೆಕ್ಸ್ಟ್ ಝಾಲ್ಮುರಿ. ಝಾಲ್ಮುರಿ ಗೊತ್ತುಂಟ ನಿಮಗೆ? ವೆಸ್ಟ್ ಬೆಂಗಾಲ್ ಇದು ಝಾಲ್ಮುರಿ. ಚರ್ಮುರಿಯಾ? ನಾವು ಇಲ್ಲಿ ಚರ್ಮುರಿ ಮಂಡಕ್ಕಿ ಮಾಡೋದಿಲ್ಲ, ಮಂಡಕ್ಕಿ ಅದೇ. what is this one? ಗೊತ್ತೇಳಿ. Huh? How much for one? 50 rupees one plate. 50? Oh, that's expensive. 50 rupees. Tourist price? ವರಿದಾರಂತೆ. Okay, I'll pay tourist price. Here you go. Oh, look at the fingers on that. Wow. Huh? Okay. Check. Just gonna pour it in here. Onion. Okay. Oh. I don't know what's under here. Oh, he's putting things out of everywhere. Wow, okay. Chili, Okay, some chili going on there. Lovely. charge, Some charge. Wow. Oh no. Oh no. lemon. Lemon, okay. Stop. Wow. What the heck? This is a bad idea. And a spoon. Okay, thank you. Thank you. Okay, wow, okay. Thank you. I will not be eating this because I don't know if you saw the absolute state of his hands and the way he was just unnecessarily touching all the food. ಇದೆಂತ ಗೊತ್ತುಂಟ? I am not going to be putting this in my mouth because that is guaranteed to make me very sick. ಅವನಿಗೆ ಬೇಕಾದದ್ದು ಅದೇ. ಅವನಿಗೆ ಬೇಕಾದದ್ದು ಆ ಸ್ಲಮ್ ಡಾಗ್ ಮಿಲಿಯನೇರ್ ಇದು ಇಂಡಿಯಾ. ಅವನಿಗೆ ಬೋಳಿ ಮಗನಿಗೆ ಸಿಕ್ಕಿದ್ದು ಸಾದೆ ಈ ಲಾಟ್ಪುಟ್ ಸ್ಲಮ್ ಡಾಗ್ ಮಿಲಿಯನೇರ್. ಅಲ್ಲ ನಂಗೆ ಗೊತ್ತಾಗುದಿಲ್ಲ, ಈ ಹೊರಗಿಂದ ಯೂಟ್ಯೂಬರ್ಸ್ ಬರ್ತಾರೆ, ದೇ ಡೂ ಆಲ್ ದಟ್ ಸ್ಟ್ರೀಟ್ ವಿಡಿಯೋ, ಸ್ಟ್ರೀಟ್ ಅವ್ರು ಕ್ಲೀನ್ ಇಲ್ಲ ಅಂತ ಹೇಳ್ತಾರೆ. ಹೋಟ್ಲಿಗೆ ಹೋಗಿ ಮಾರಾಯ, ಅಷ್ಟು ದೊಡ್ಡ ಹೋಟ್ಲ್ ಇರುತ್ತಲ್ಲ. ಎಕ್ಸಾಕ್ಟ್ಲಿ. ಅಲ್ಲ ನಿಂಗೆ ನಾನು ಹೇಳೋದೆಂತ ಗೊತ್ತುಂಟಾ, ನಿಂಗೆ ಕ್ಲೀನ್ ಬೇಕಾದ್ರೆ, ನಿಂಗೆ ಕ್ಲೀನ್ ಐಟಮ್ಸ್ ಅದು ಇದೆಲ್ಲ ಬೇಕಾದ್ರೆ ನೀನು ಅಲ್ಲಿ ಲಾಟ್ ಅಂತ ಹೋಗುದು. ನಾನ್ ಕೇಳೋದಷ್ಟೇ, ನಿಂಗೆ ಕ್ಲೀನ್ ಬೇಕಾದ್ರೆ ಕ್ಲೀನ್ ಎಲ್ಲಿ ಇರ್ತದೆ? ಈಗ ಇಂಡಿಯಾದಲ್ಲಿ ಕ್ಲೀನ್ ಫುಡ್ ಅಂತ ಹೇಳಿ ಸಿಗುದೇ ಇಲ್ವಾ ಹಾಗಾದ್ರೆ? ಅದೇ You just want to show that ಇಲ್ಲ India is ಬ್ರೋ, ನೀನು ಚರಂಡಿಯಲ್ಲಿ ಕಾಲ್ ಹಾಕಿ ಚೀ ನನ್ನ ಕಾಲು ಫುಲ್ ಗಲೀಜಾಯ್ತು ಅಂತ ಹೇಳಿದ್ರೆ ಅರ್ಥ ಉಂಟು ಅದಕ್ಕೆ? ಅಲ್ಲ, ನಾನು ಹೇಳುದು ತಪ್ಪಾದ್ರೆ ತಪ್ಪು ಅಂತ ಹೇಳು, ಬಟ್ ಅಂತ ಥರ್ಡ್ ಕ್ಲಾಸ್ ಬುದ್ಧಿ ಇರಬಾರ್ದಾ? ಅದೇ ಅದು. ಅವ್ರದ್ದು ಹಣೆ ಬರೋದೇ ಇಷ್ಟೇ, ಎಂತ ಮಾಡೋದು. ಹಣೆ ಬರೋದು ಕಾನ್ಸೆಪ್ಟ್ ಅಲ್ಲ ಬ್ರೋ. ಅದು ಕಾನ್ಸೆಪ್ಟ್ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ನೋಡು, ಇಫ್ ಯು ಆರ್ ಔಟ್, ಇಫ್ ಯು ಆರ್ ಸೆಟ್ಟಿಂಗ್ ಔಟ್ ಟು ಶೋ ದ ವರ್ಸ್ಟ್ ಪಾರ್ಟ್ ಆಫ್ ಇಂಡಿಯಾ, ಐ ಹ್ಯಾವ್ ಪ್ಲೇಸಸ್ ದಟ್ ಐ ಕ್ಯಾನ್ ಶೋ ವಿಚ್ ಈಸ್ ಲೈಕ್ ದ ವರ್ಸ್ಟ್ ಪಾರ್ಟ್ ಆಫ್ US. ಯಾಕೆ
ವಾಷಿಂಗ್ಟನ್ ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಎಲ್ಲಿ ಹೋಮ್ಲೆಸ್ ಪೀಪಲ್ ಸಾಯ್ತಾರೆ ಮಲಗಿ ಎಷ್ಟು ಕಡೆ ಬೇಕು ಅದಕ್ಕೆ ಅದೆಲ್ಲ ಲಾಟ್ಪುಟ ಸಾವು. ಲಕ್ಷ Wait a minute. Huh? Who are you? ಅಲ್ಲ ಇದು ವಿಚಿತ್ರ ಏನಲ್ಲ, ರಾಜಸ್ಥಾನಲ್ಲಿ ಮಾಡ್ತಾರೆ ಹಲೋ, ನನಗೆ ಒಂದು ಪ್ರಶ್ನೆ ಏನಂದ್ರೆ ಸ್ಟ್ಯಾಂಡ್ ಹೌದಾ? ಸ್ಯಾಂಡ್ ಮತ್ತು ಸಾಲ್ಟ್ ಮಿಕ್ಸ್. ಬಟ್ ಪ್ರಾಬ್ಲಮ್ ಎಂತ ಗೊತ್ತುಂಟ, ಅವ ಹೀಗೆ ಮಾಡಿದಲ್ಲ, ಹೀಗೆ ಮಾಡೋಕ್ಕಿಂತ ಕರೆಕ್ಟ್, ಹೀಗೆ ಮಾಡೋಕ್ಕಿಂತ ಮುಂಚೆ ಸ್ಯಾಂಡ್ ನಾವು ಅಷ್ಟು ಫಿಲ್ಟರ್ ಮಾಡಬೇಕು. ಇಲ್ಲಾದ್ರೆ ಸ್ಟೋನ್ಸ್ ಸಣ್ಣ ಸಣ್ಣ ಇದೆಲ್ಲ ಇರ್ತವಲ್ಲ, ಸ್ಟೋನ್ಸ್ ಎಲ್ಲ ಅದರ ಮಿಡ್ಲಲ್ಲಿ ಕುತ್ಕೊಳ್ತದೆ. ಅದೇ ಅದರ ಬದಲು ಒಂದು ಗ್ಯಾಸ್ ಸಿಲಿಂಡರ್ ಇಡು ಮಾರಾಯ. ನೀನು ಕೆಳಗೆ ಹೇಗೆ ನೋಡು, ಉಂಟು, ಇದು ಉಂಟು. ಗ್ಯಾಸ್ ಇಲ್ಲದಿದ್ರೆ ಅಟ್ಲೀಸ್ಟ್ ಆ ಚಾರ್ಕೋಲ್ನ ಮೇಲೆ ಬೇಕಾದ್ರೆ ಎಣ್ಣೆ ಇಟ್ಟು ಮಾಡ್ಬೋದಲ್ಲ. ವಾ, ಪ್ರಿಂಟ್ ಆಗಿದೆ ಕೇಕ್ ಮೇಲೆ. ಇದು ಹೇಗಾಯ್ತು ಅಂದ್ರೆ, ಇದು ನಿಮ್ಗೆ ಇದು ಗೊತ್ತುಂಟ ಬ್ರೋ, ಡೋರೆಮಾನ್ ಅಲ್ಲಿ ಸ್ಟೋರಿ ವೇರ್ ಹಿ ಯೂಸಸ್ ಬ್ರೆಡ್ ಆನ್ ದ ಬುಕ್ ಅಂಡ್ ಈಟ್ಸ್ ಇಟ್ ಅಂಡ್ ಗೆಟ್ಸ್ ಶಾರ್ಪ್ ಮೈಂಡ್. ಆ ಥರ ಆಯ್ತದು. ಸ್ಮೂತ್. ವಾ, ವೆರಿ ಸ್ಮೂತ್. ಇದೆಲ್ಲಿದ ಹೆಂಗ್ ಬೇಕಿಲ್ಲ. ಇದೆಲ್ಲಿದ ಅಂತ ಬ್ರೋ. Pre-cooked mini mall rotisserie chicken. It's good. Give me that cake. No way. Ice cream, chillin', chillin', ice cream, chillin'. ಬಾ, ಒಂದು ನಿಮಿಷ, ನನಗೆ ಮುಂಚಿನ ವಿಡಿಯೋದಲ್ಲಿ ಒಂದು ಸಣ್ಣ ಕಮೆಂಟ್ ಮಾಡ್ಲಿಕ್ಕೆ ಉಂಟು. ಸಣ್ಣ ಸಲ್ಲಿ ಪ್ಲೀಸ್. ಅಮಿತಾಬ್ ಬಚ್ಚನ್ ರಾಜೀವ್ ಗಾಂಧಿಗೆ ಎಷ್ಟು ಮಸ್ಕ ಹೊಡೆದಿದ್ದಾನೆ ನೋಡು, ಅದಕ್ಕಿಂತ ಜಾಸ್ತಿ ಕ್ರೀಮ್ ಅವ ಕೇಕಲ್ಲಿ ಹೊಡೆದಿದ್ದಾನೆ. ಚೆಕ್ ಕುರ್ತೇಲ್, ಲಿಟ್ರಲಿ ಹೇಳ್ತೇನೆ. ಅಲ್ಲ ಅವ್ರು ಹೇಳಿದ್ರಲ್ಲ, ಹೇಳಿ ಬ್ರೋ, ಹೇಳಿ ಇಲ್ಲ ಅಷ್ಟೇ ನಂದು ವಿಷಯ. ನೀನೆಂತ ಹೇಳ್ತಿದ್ದೆ? ದೇ ಸೆಡ್ ಇಟ್ ಇಸ್ ಸೊ ಸ್ಮೂತ್ ಅಲ್ವಾ? ಸ್ಮೂತ್ ಲೈಕ್ ಬಟರ್. ಬಟ್ ಇಟ್ ಈಸ್ ನಾಟ್ ಸ್ಮೂತರ್ ದನ್ ಸೃಜನ್ ಆಸ್. ಬ್ರೋ, ಚೆಕ್. ಎಂತ ಅವಸ್ಥೆ ಮಾರ್ರೆ. ಅವ ಪಾಪ ಫಸ್ಟ್ ಟೈಮ್ ಬಂದದ್ದು ಮಾರೆ, ನಾಳೆಯಿಂದ ಬರದಾಗೆ ಮಾಡ್ಬಿಡಿ ಸಾವು. ಅದೇ ಬಂದವನಿಗೆ ಅಣ್ಣ ಟ್ರಾಮಟೈಸ್ ಆದ ಮಾತಾಡ್ತಾ ಇಲ್ಲ. ಅಲ್ಲ, ಬಂದವನಿಗೆ ಬರದಾಗೆ ಮಾಡ್ತಾರೆ ಅಂತ. ಅಲ್ಲ, ಇವ ಏನ್ ಮಾಡ್ತಿದ್ದಾನೆ ಅಂದ್ರೆ, ಫಸ್ಟ್ ಅಲ್ಲಿ ಇವನು ಮಾನವ ರೀತಿಗೆ ತರ ಮಾಡ್ತಿದ್ದಾನೆ ಮಾರೆ, ಅದು ಕೂಡ ಲೈವ್ ಸ್ಟ್ರೀಮ್ ಅನ್ಸ. ಒಂದೊಳ್ಳೆ ಕೆಲಸ ಏನಂದ್ರೆ ಮುಖ ತೋರಿಸ್ತಾ ಇಲ್ಲ. ಅದೇ ಮರ್ಯಾದೆ ಹೋದ್ರೆ ಸಹ ಗೊತ್ತಾಗುದಿಲ್ಲಲ್ಲ ಯಾರ್ದು ಮರ್ಯಾದೆ ಹೋಗ್ತಾ ಉಂಟಂತೇಳಿ. ಅದು ಒಳ್ಳೆ ವಿಷಯ. ಪಾಯಿಂಟ್ ಟೇಕನ್. ಅದೇ ಅದಕ್ಕೆ ಫಸ್ಟ್ ಟೈಮ್ ಕೂಡ ಟ್ರಯಲ್ ಪೀರಿಯಡ್ ಅಲ್ಲಿ ಅದಕ್ಕೆ ಬಿಕಾಸ್ ಅಲ್ಲ, ಅವ ಈ ಮಾತ ಗೊತ್ತಿತ್ತು ಅವನ್ಗೆ. ಇಲ್ಲ ಇದು ಏನ್ ಗೊತ್ತಾ, ಪ್ರತಿಯೊಂದು ಗ್ರೂಪ್ ಅಲ್ಲಿ ಸೇರೋಕ್ಕಿಂತ ಮುಂಚೆ ಸೆರೆಮನಿ ಅಂತ ಇರ್ತಾರೆ. ಅದು ಇದರಲ್ಲಿ ನಮ್ಮಲ್ಲಿ ರೋಸ್ಟ್ ಸೆರೆಮನಿ ಅಂತ 55 ರೂಪಾಯಿ. ಹನಿಮೂನ್ ಪೀರಿಯಡ್ ಅಂತ ಇರುತ್ತೆ ಆಯ್ತಾ. ಅಟ್ಲೀಸ್ಟ್ ಇನಿಷಿಯಲ್ ಆಗಿ ಬಂದಿದ್ದಾನೆ ಪಾಪ, ಸ್ವಲ್ಪ ಒಂದು ಹನಿಮೂನ್ ಟ್ರೀಟ್ಮೆಂಟ್ ಕೊಡೋಣ. ಇವನ್ ಹನಿಮೂನ್ ಟ್ರೀಟ್ಮೆಂಟ್ ಸ್ಮೂತೇ ಬೇರೆ ಹೋಗ್ತದೆ. ಸ್ಟ್ರೀಮ್ ಅಲ್ಲಿ ಇದ್ದೇನೆ, ಇಲ್ಲಾದ್ರೆ ಹೇಳ್ತಿದ್ದೆ ಆಕ್ಚುಲಿ. ಬೇಡ ಬಿಡು. ಸೊ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ನೇಬರ್ ಆಗಿರಕ್ಕೂ. ಅಲ್ಲಲ್ಲ, ಈ ಒಂದು ಹನಿಮೂನ್ ಟ್ರೀಟ್ಮೆಂಟ್ ಯಾವ್ದು ಗೊತ್ತುಂಟಾ?
ಅದು ಎಲ್ಲ ಖರ್ಚೆಲ್ಲ ಆದ ನಂತರ ರೂಮ್ ಒಳಗೆ ಹೋದ ನಂತರ ಮಾಡ್ತಾವಲ್ಲ, ಅದು ಹನಿಮೂನ್ ಟ್ರೀಟ್ಮೆಂಟ್. ಆ ಹನಿಮೂನ್ ಟ್ರೀಟ್ಮೆಂಟ್. ರುಬ್ಬೋದ್ ಮಾತ್ರ. ಸೊ ಈಗ ನಂಗೊಂದು ಇದು ಕ್ಲಾರಿಟಿ ಬೇಕಿತ್ತು. ಸೊ ಯಾವ ಲೆವೆಲ್ಗೆ ರೋಸ್ಟ್ ಮಾಡ್ಬೋದು? ಯಾವ ಲೆವೆಲ್ಗೆ ಬೇಕಾದ್ರೂ ರೋಸ್ಟ್ ಮಾಡ್ಬೋದು. ನಿನ್ನೆದು ರೋಸ್ಟ್ ನೋಡ್ಕೊಂಬ, ಗೊತ್ತಾಗ್ತದೆ. ಹೌದು. ಹಾಗಾದ್ರೆ ಆದೇಶ್ ರೆಡಿ ಆಗಪ್ಪ ನೀನು. ಮುಖಕ್ಕೆ ಇಲ್ಲಿವರೆಗೂ ಬಂದ ಗಂಧ ಮಾತ್ರ ಸೋರ್ಕೊಂಡಿದ್ಯಾ, ಇನ್ನ ಬೇರೆ ಕೂಡ ಸೋರ್ಕೊಳ್ಳಿಕ್ಕೆ? ಜುಟ್ಟು, ನೀನ್ ಯಾವಾಗ ಬಂದ್ರೆ ನಾನು ಎವರ್ ರೆಡಿ. ಯಾಕಂದ್ರೆ ನಾನು ಹುಟ್ಟಿದ್ದೆ ಜನವರಿ. ದುನಿಯಾ ವೈಜಿಗೆ ಹೇಳಿದ್ದು ನಾನಲ್ಲ. ಅಲ್ಲ ಬ್ರೋ, ನೀನು ಹುಟ್ಟಿರೋ ಗೋಸ್ಟ್ ಬಾರ್ನ್ ಗೋಸ್ಟ್. ಹಂಗೆ ಈಗ ನೋಡೋಣ. ನಮ್ಮ ಶಿಶಿರ್ ಬಗ್ಗೆ ನಾನು ಸ್ವಲ್ಪ ಹೈ ರೆಸ್ಪೆಕ್ಟ್, ನನ್ನ ಕ್ಲಾಸ್ ಮೇಟ್ ಅದು. ನೀನು ಕ್ಲಾಸ್ ನೀನು ಡಿ ಸೆಕ್ಷನ್ ಡಿ ಸೆಕ್ಷನ್ ಅಲ್ಲ, ಬಿ ಫಾರ್ ಬಾಲ್. ಅದೇ ಸಾಯಿ ಕುಮಾರ್ ಫ್ಯಾನ್ಸ್ ಟೈಪ್ ಓಪಿ ಅಲ್ಲ. ಬೀಫಾ ಬಾಲ್ ಅವನಿಗೆ ಬಾಲ್ ಅಂತ ಕೇಳಿದ್ದೇವೆ, ಅವನೇ ರೋಸ್ಟ್ ಮಾಡ್ತಿದ್ದ ಅಲ್ಲ. ಹಾಗೆಲ್ಲ ಒಂದು ಓಲ್ಡ್ ಫಿಲ್ಮ್ ಅಲ್ಲಿ ಒಂದು ವಿಲನ್ಸ್ ಇಂಟ್ರೊಡಕ್ಷನ್ ಇದೆ, ಯಾರಾದ್ರೂ ನೋಡಿದೀರಾ? ನೋಡಿದ್ದೇನೆ. ಸೀದಾ ಖಟಿಯಾ मैं हूँ तेजा. ಬುಲ್ಲಾ ಲೇತಾ ಹೂಂ ಖುಲ್ಲಂ ಖುಲ್ಲಾ. ಒಂದ್ ನಿಮಿಷ, ಅದು ವಿಡಿಯೋ ನೋಡು ಮತ್ತೆ. ಒಂದ್ ನಿಮಿಷ ಅದು ಮತ್ತೆ ನೋಡು. ಬೇಡ, ಆ ವಿಷಯದಲ್ಲಿ ಡಿಸ್ಕಷನ್ ಬೇಡ, ಅದು ವಿಡಿಯೋ ನೋಡು. ಒಂದೇ ನಿಮಿಷ ಆಯ್ತಾ? ಕಂಟಿನ್ಯೂ ಮಾಡು. ಇದಲ್ಲ 10 ರೂಪಾಯಿ ಇರುದು ಮಾರೆ ಗ್ಲೌಸಿಗೆ. 10 ರೂಪಾಯಿ ಅವಶ್ಯ ಇಲ್ಲ. 10 ರೂಪಾಯಿ ಇರುದು ಗ್ಲೌಸಿಗೆ. ಚೆಕ್. ಎಂತದದು ವಿಷಯ ಅಂತ ಅಂದ್ರೆ ಐಸ್ ಕ್ರೀಮ್ ಅಲ್ಲ ಅದು. ಮತ್ತೆ ಅಲ್ಲ, ವಿಷಯ ಅಂತ ಗೊತ್ತುಂಟ, ಒಂದು ಔಟ್ಫಿಟ್ ನೋಡುವಾಗ ಯಾರ್ದು ನೆನಪಾಯ್ತು? ಅಲ್ಲಲ್ಲ, ನಿನ್ನೆ ಆದಿ ಇದ್ರಲ್ಲಿ ಅವ ಬಿಡ, ನನಗೆ ಅವನ ಕೂದಲೆಲ್ಲ ನೋಡುವಾಗ ಅವನ ನೆನಪಾದದು. ಅವ ಇದನ್ನಲ್ಲ, ಡಾಲಿ ಚಾಯ್ವಾಲ ನೋಡಂತೆ, ಚಪ್ರಿ ನನ್ನ ಮಗ. ಒಂದು ನಾಗ್ಪುರಲ್ಲಿ ಚಾಯ್ ಮಾರ್ತಿದ್ದವ, ಇವತ್ತು ರೋಲ್ಸ್ ರಾಯ್ಸ್ ಅಲ್ಲಿ ಬರ್ತಾನೆ ಮಾರ. ಹಾಗೆ ಒಬ್ಬ ಚಾಯ್ ಮಾಡುವ PM ಆಗಿದ್ದಾನೆ, ಅದು ಬೇರೆ ವಿಷಯ. ಅದು ಬಿಡು ಮಾರ, ಅವ ಅಟ್ಲೀಸ್ಟ್ ಕೆಲಸ ಆದ್ರೂ ಮಾಡಿದಾನಂತ ಉಂಟು. ಇವ ಎಂತ ಮಾಡಿದ್ರು ಇವ ಅಷ್ಟೇ. ಒಂದು ವಿಡಿಯೋ ಅದೇ, ಅದು ಕೂಡ ಬಿಲ್ ಗೇಟ್ಸ್ ಒಟ್ಟಿಗೆ ಕೆಪ್ಪೆ ಕೊಡಿದ್ದೇನೆ ನಾನು ಅವನಿಗೆ. ಸುಮ್ಮನೆ ಬರುದು 5 ಸ್ಟಾರ್ ಹೋಟೆಲ್ಗೆ ಹೋಗಿ ಕುಡಿದು ಹೋಗುದಲ್ಲ, ಇವೊಂದೆಲ್ಲ ಬೇಕಿತ್ತ ಇದೆಲ್ಲ. ಅಲ್ಲ, if there are any Congress supporters and you see us praising about no, if you guys see us praising about BJP or Modi, we are really sorry. If you have any issues, you can text us on our Instagram profiles which are mentioned. After texting it, don't send it to us, okay? Take a screenshot, go to your nearest Xerox shop. Take a screenshot, go to your nearest Xerox shop, ಅದರ ಪ್ರಿಂಟ್ ತೆಗೆದು ಕುಂಡೆಗೆ ಹಾಕೊಳ್ಳಿ. ಎಕ್ಸಾಕ್ಟ್ಲಿ, ಹೀಗೆ ಮಾಡಿ ಮಡಚಿ, ಚಂದ ಮಾಡಿ ಮಡಚಿ, ಮತ್ತೆ ಅಷ್ಟೇ ಅಷ್ಟೇ ಅಷ್ಟೇ. ಅದು ಇಮೇಲ್ ಬಿನಿ ನಮ್ಮ ಸೈಡ್ ಬರ್ಬೇಕು. 500 ಪ್ರಿಂಟ್ ತೆಗೆದು ನಾವು ಬಂದು ನುಗ್ಗಿಸ್ಲಿಕ್ಕುಂಟು. ಮುಂದೆ ದಿವಸ
ಲಾಸ್ಟ್ ನೋಡಿದ್ರೆ Yes. ಸೃಜನ್ ಕಾಂಗ್ರೆಸ್ ಸಪೋರ್ಟರ್ ಅಂತೆ. ಯಾರು ಸೃಜನ್ ಅವ್ರು ಮಾತಾಡ್ತಾ ಇರ್ತಲ್ಲ ಭಯ ಆಗ್ತಾ ಉಂಟು ನಂಗೆ. ಮಾತಾಡ್ಬೇಕಾ? ಓ ನಂಗೆ ಮಾತಾಡ್ದಿದ್ದವ್ರು ಇನ್ನೊಬ್ರು ನೆನಪಾದ್ರು ಸಡನ್ ಆಗಿ ಹಾಗೆ ಒಂದು ಪಾಸಿಂಗ್ ಶಾಟ್ ಅಲ್ಲಿ ಬಂದೋದ್ರು. ಇದೆಂತದ ಪಾಸಿಂಗ್ ಶಾಟ್ ಆಯ್ತು. ಏನಿದು? ಕುನಫಲ್ ಅಲ್ಲ, ಕುನಾಫಲ ಪಪ್ಪಡ. ಪಪ್ಪಡ ಶಬಾಷ್. ಜನ್ಮದಲ್ಲಿ ತಿನ್ನುದಿಲ್ಲ ಈಗ ವಾಹ್ ವಾಹ್, ದಿಸ್ ಇಸ್ ಕಾಲ್ಡ್ ಹೀಟ್ ಎಂಡ್ಯೂರೆನ್ಸ್. ಇದು ಡೋರಾ ಕೇಕ್ ಬ್ರೋ, ಡೋರಾ ಡೋರಾ ಕೇಕ್. ಎಸ್, ಇದು ನೋಡುವಾಗ ಒಳ್ಳೆ ಹಿಂದೆದ್ದು ಡೋರ್ ಹಾಕ್ಲಿಕ್ಕೆ ಉಂಟು. ಬಿಸಿಲ್ವ ಮಾರ, ಅದೇ ಹೇಳಿದ್ರು ಹೀಟ್ ಎಂಡ್ಯೂರೆನ್ಸ್ ಅಂತ. ಕೈದು ಸಿಪ್ಪೆ ಎಲ್ಲ ಅಲ್ಲೇ ಇರ್ಬೋದು ಬ್ರೋ. ಎಣ್ಣೆ That's what she said. ಅದು ಕಟ್ಟು ಸಮೇತ ಆಗ್ಲಿಲ್ಲ, ಕಟ್ಟಿದ್ದು ಸಿ ಸಮೇತ ಆಗ್ಲಿಲ್ಲ. Or maybe it wasn't intended to cut only. Oh no, what is this? I eat it because that women is cool. For a brief moment of time I read it something else. I never showed it. ಸೃಜನ್ ಸರ್ ಎಂತ ಆಯ್ತು? ಅಲ್ಲ ನಾನು ಇಲ್ಲಿ ಕಮೆಂಟ್ ಅಲ್ಲಿ ಬರ್ತಾರೆ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ, ಫಿಗರ್ ಔಟ್ ಮಾಡ್ತಾ ಇದ್ದೀನಿ. ಯಾವ ಕಮೆಂಟ್? ಅದೇ ಲೈವ್ ಸ್ಟ್ರೀಮ್ ಆಗ್ತೀರಾ ಅಂತ ಹೇಳಿರಲ್ಲ, ಸೊ ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದ್ದೆ. ನೋಡ್ತಿದಾರ ಹೊಸ ನೋಡು, ನೋಡ್ತಾ ಇದ್ದಾರಾ? ನಾನು ನೋಡ್ಬೇಕು ಅನ್ಸ್ಲಿ. ಯಾರು ನೋಡ್ತಿಲ್ಲ, ನಾವೊಬ್ರೆ. Doesn't matter. ನಾವು ರವಿಚಂದ್ರನ್ ಫ್ಯಾನ್ ಏಕಾಂಗಿ. ಇಲ್ಲ, ಸೃಜನ್ ಅವರು ಒಂದು ಕಾಲದಲ್ಲಿ ನಮ್ ಡೈಲಾಗ್ ಹೇಳಿದ್ರು, ಒಂದು ವಿಡಿಯೋ ಯಾರು ನೋಡ್ತಾ ಇಲ್ಲ ಅಂತ ನಿಲ್ಲಿಸ್ಬೇಡ, ಯಾವ್ದೋ ಒಂದ್ ಕಾಲದಲ್ಲಿ ನೋಡ್ತಾರೆ ಅಂತ. ನೆನ್ಪಾಯ್ತು ಹಂಗೆ ಅಷ್ಟೇ. ಲೆಟ್ಸ್ ಕಂಟಿನ್ಯೂ ದೆನ್. ಒಂದು ನಿಮಿಷ, ನಾನು ವಾಟ್ಸ್ಆಪ್ ಅಲ್ಲಿ ಒಂದು ಶೇರ್ ಮಾಡ್ತೇನೆ ಮಾರಾಯ, ನೋಡ್ಲಿ ಸುಮ್ಮನೆ. ಯಾವ್ದು ಇದ ಸ್ಟ್ರೀಮಾ? ಹೌದು, ನಾನು ಹಾಕಿದೆ ವಾಟ್ಸ್ಆಪ್ಗೆ. ಹಾಕಿದ್ದೆ. ಅದೇ ಹೇಳಿದಲ್ಲ ನಾನು ಇದಕ್ಕೆ ಹಾಕೋದಾ ಬೇಡ ಅಂತ, ಇನ್ಸ್ಟಾಗೆ. ಸ್ಟಾರ್ಟ್ ಆಗಿದೆ, ಇನ್ನೂ ಸ್ಟಾರ್ಟ್ ಆಗಿದೆ, ಈಗಾಗಲೇ ಸಾವು. ಅದೇ ಹೇಳಿ, ಸ್ಟಾರ್ಟ್ ಅದೇ ಹೇಳಿದ್ದು. ನಾನು ಮಂಗಳೂರು ಅವ್ರ ಹತ್ರ ಸ್ಟಾರ್ಟ್ ಆಗಿತ್ತು ಅಂತ ಕೇಳಿ. ಅಲ್ಲ, ಇಟ್ಸ್ ಆಲ್ ಥ್ಯಾಂಕ್ಸ್ ಟು ವಿ.ಎಸ್. ಭಟ್ ಅಂಡ್ ವಿವೇಕ್ ಭಾಯ್. ಒಂದು ವಿ.ಎಸ್. ಭಟ್ ಒಂದು ಫ್ರೆಂಡ್ ಇದ್ದಾನೆ ವಿವೇಕ್ ಅಂತ, ಅವ್ನು ಯೂಸ್ ಮಾಡೋದು ಜಾಸ್ತಿ, ನಮಗೂ ಹತ್ತು ಬಿಟ್ಟಿದೆ ಈಗ, ಅದು ಏನ್ ಮಾಡಕ್ಕಾಗಲ್ಲ. ಚಾಟ್ ಅವಾರ್ಡ್ ಬೇಡ ಮಾರಾಯ, ನಾನು ಶುದ್ಧ ಒಪೋಸಿಟ್ ಅದು. ಆ ವರ್ಡ್ ತಪ್ಪಿಸ ಯೂಸ್ ಮಾಡಬೇಡಿ, ನಾನು ಹೇಳ್ತೇನೆ. ಅದು ಒಳ್ಳೆ ವರ್ಡ್ ಅಲ್ಲ, ಅದು ಒಳ್ಳೆ ಮಕ್ಕಳು ಯೂಸ್ ಮಾಡೋ ವರ್ಡ್ ಅಲ್ಲ ಅದು. ಆದ್ರೆ ಇವ್ರು ಯಾರು ಒಳ್ಳೆ ಮಕ್ಕಳಲ್ಲ, ಇವರೆಲ್ಲ ಒಂದೊಂದು I agree, it is not a good word. Beavers is also not a good word. ಯಾರು ಹೇಳ್ತಾರೆ ಆ ವರ್ಡ್ ಅನ್ನು ಯೂಸ್ ಮಾಡೋದಿಲ್ಲ, ಯಾರು ಸಹ ಮಾಡ್ತಾರ? ವೆರಿ ಕಾಮನ್ ವರ್ಡ್, ಇಟ್ಸ್ ಅ ವೆರಿ ಕಾಮನ್ ವರ್ಡ್. ನಾನು ಯೂಸ್ ಮಾಡೋದಿಲ್ಲ ಬ್ರೋ. And it's common, right? ಸೃಜನಿಗೆ ಗೊತ್ತಲ್ವಾ, ಬೆಂಗಳೂರಲ್ಲಿ ಕಾಮನ್ ಅಲ್ವಾ ಅದು ವರ್ಡ್? ಬೆಂಗಳೂರು ಕಾಮನ್ ಅಲ್ಲ, ಬೆಂಗಳೂರಲ್ಲಿ ಅದೇ ಸ್ಲ್ಯಾಂಗ್ ಬೇರೆ. ಈಗ ಅದೇ ಎಸ್ ಶಾರ್ಟ್ ಮಾಡ್ತಾರೆ. ಅದು ನಮ್ಮಲ್ಲಿ ಯೂಸ್ ಮಾಡೋದು, ಯಾರು ಯೂಸ್ ಮಾಡೋದಿಲ್ಲ. ಅದು ನಮ್ಮಲ್ಲಿ ಮಾಡ್ತಾರೆ. ಬೇನ ಬ್ಯಾನ ಅದು ಅಲ್ಲ ಅವನ ಹತ್ರ ಕೇಳಿ. ಅದು ಅದು ಮಂಗಳೂರು ಸ್ಟೈಲ್.
ಬ್ಯಾಂಗ್ಳೂರ್ ಬ್ಯಾವರ್ಸಿ ಮಂಗಳೂರು ಸ್ಟೈಲ್. ಬೇವರ್ಸಿ ಅನ್ನೋದು ಯೂಶುವಲ್ ಆಗಿ ಹಾ, ಅಂದ್ರೆ ಬೇರೆ. ಯೂಶುವಲ್ ಹಾ, correct. ಇದ್ರಲ್ಲಿ ಯೂಸ್ ಮಾಡೋದು ಮಂಗಳೂರು correct. ಬ್ಯಾವರ್ಸಿ, ಕರೆಕ್ಟ್ ಕಾದಂಬರಿ ಬ್ಯಾವರ್ಸಿ. ಕರೆಕ್ಟಾ? ಕರೆಕ್ಟ್. ಅಂತ ತುಳು ಬರ್ಪುಂಡು ಪಾತರ್ಲಾಪುಂಡು. ಅದು ಲೆಟ್ ಮಿ ಟೆಲ್ ದ ಇನ್ಸಿಡೆಂಟ್. ನಂಗೆ ಒಬ್ಬ ಫ್ರೆಂಡ್ ಇದ್ದಾನೆ ಸಾಲ್ ಸಾಬಿಲ್ ಅಂತ, ಕೆಲವರಿಗೆ ಗೊತ್ತಿರ್ಬೇಕು. ಅವನು ಬೆಂಗಳೂರು ಸೈಡ್ ಇದ್ದಾಗ 4 ಜನ ಬಂದ್ರಂತೆ. ಅವ್ನು ದುಬೈಯಿಂದ ಬಂದು, ಅವನಿಗೆ ಕನ್ನಡ ಅಷ್ಟು ಬರಲ್ಲ. ಸೊ ದೇ ಬೇರ್ ಲೈಕ್ ಕನ್ನಡ ಬರಲ್ವಾ ಅಂತ ಸ್ವಲ್ಪ ಹೊತ್ತು ಮಾತಾಡ್ದ. ಲೈಕ್ ಐ ಆಮ್ ಅ ಸ್ಟೂಡೆಂಟ್ ಇಯರ್, ಕಲಿಯಕ್ ಬಂದ. ಇಲ್ಲ ಅವ್ರು ಬಿಡ್ಲಿಲ್ಲ ಅಂತೆ, ನೀನ್ ಕನ್ನಡ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಇಲ್ಲಿ ಹಾಕಿದ್ಯಾ ಅಂತೆಲ್ಲ ಮಾತಾಡಕ್ ಶುರು ಮಾಡಿದಾಗ ಅವನಿಗೇನೋ ಸಿಟ್ಟು ಬಂತು. 2-3 ವರ್ಡ್ ಕಲ್ತಿದ್ದ ನಮ್ಮಲ್ಲಿ ಇಲ್ಲಿ ಮಂಗಳೂರಲ್ಲಿ. ಕನ್ನಡ ಬರ್ತದ ಭಾವರ್ಸಿ ಅಂತ ಹೇಳಿ ಬಂದ. ಅದಕ್ಕೆಂತ ಮಾಡಿದ್ರು ಅವರು? ಅವ್ರಿಗೆ ಕನ್ನಡ ಬರ್ತಂತ ಗೊತ್ತಿರ್ಲಿಲ್ಲ. ಅವನಿಗೆ ಚಿಕ್ಕ ವರ್ಡ್ಸ್ ಬರ್ತದೆ. ಕನ್ನಡ ನಾವೆಲ್ಲ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು ಅದು ಕಲಿತಾ ಇದ್ದ ಸ್ವಲ್ಪ. ಅವನಿಗೆ ಬ್ಯಾವರ್ಸಿ ಅಂತ ಬ್ಯಾ ಬರುದಿಲ್ಲ, ಸ್ಲ್ಯಾಂಗ್ ಬಾ ಅಂತಾನೆ ಬರುದು. ಸೊ ನಾನು ಇದೇ ತರ ಒಂದು ಕಂಟೆಂಟ್ ಆಕ್ಚುಲಿ ನೋಡಿದ್ದೆ. ಟ್ವಿಸ್ಟರ್ ಸಾಗರ್ ಅಂತ ಒಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬ ಇದ್ದಾನೆ ಕಂಟೆಂಟ್ ಕ್ರಿಯೇಟರ್. ಸೊ ಟ್ವಿಸ್ಟರ್ ಸಾಗರ ಇಲ್ಲ ನಂಗೆ ಕರೆಕ್ಟ್ ಆಗಿ ನೆನಪಾಗ್ತಿಲ್ಲ. ಸೊ ಮೇನ್ ಆಗಿ ಕರ್ನಾಟಕದಲ್ಲಿ ಯಾವ ರೀತಿ ಅದೇ ಜಾಸ್ತಿ ಇಂಪೋಸ್ ಮಾಡ್ತಿರ್ತಾರೋ ಕನ್ನಡ ಮಾತಾಡ್ಬೇಕು ಅಂತ, ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಮರಾಠಿ ಮಾತಾಡ್ಬೇಕು ಅಂತ ಇಂಪೋಸ್ ಮಾಡ್ತಾ ಇರ್ತಾರೆ. ಸೊ ಅವನೇನಂದ್ರೆ ಪ್ರಾಬಬ್ಲಿ ಅವನು ಸಿವಿಲ್ ಕಾಂಟ್ರಾಕ್ಟರ್ ಏನೋ ಆ ರೀತಿ ಫನ್ನಿ ಕಂಟೆಂಟ್. ಅವನೇನ ಹೋಗ್ತಾ ಇರ್ತಾನೆ ಗಾಡಿಲಿ, ಯಾರೋ ಒಬ್ಬ ಇವನು ಸ್ಟಾರ್ಟಿಂಗ್ ಅಲ್ಲಿ ಇವ್ನು ಬರ್ತಾನೆ, ಬಂದ್ಬಿಟ್ಟು ಕೇಳ್ತಾನೆ ಮರಾಠಿ ಮಾತಾಡ ಹಂಗೆ ಹಿಂಗೆ ಅಂತ. ಅವ್ನು ನಂಗೆ ಮರಾಠಿ ಬರಲ್ಲ ಅದು ಇರು ಅಂತೆಲ್ಲ ಹೇಳ್ತಾನೆ. ಅದಾದ್ಮೇಲೆ ಮರಾಠಿ ಮಾತಾಡ್ಲೇಬೇಕು. ಅವಾಗ ಅವನೇನ್ ಮಾಡಿದ್ರೆ ಬೈಯೋದು. ಅವನಿಗೆ ಅವ್ನು ಕಲ್ತಿರೋದು ಅದೊಂದು ಸ್ಲ್ಯಾಂಗ್ ಮತ್ತೆ ಅದೊಂದು ಸ್ಟೇಟ್ಮೆಂಟ್ ಅಲ್ಲಿ ಆ ಸ್ಲ್ಯಾಂಗ್ ಗಳು ಮಾತ್ರ ಕಲ್ತಿರೋದು. ಅದಕ್ಕೆ ಅದ್ ಬೈದಾದ್ಮೇಲೆ ಓ ಇವನ್ ನಮ್ ಮರಾಠಿ ಅವನೇ ಆಯ್ತು ಬಿಡು ಅಂತ ಹೋಗ್ತಾನೆ. ಅದಾದ್ಮೇಲೆ ಅವನು ಅವನೇ ಹೇಳ್ಕೊಳ್ಳೋದು, ಎಷ್ಟ್ ದಿವಸ ಇದೇ ರೀತಿ ಹೇಳಿ ಮ್ಯಾನೇಜ್ ಮಾಡಕ್ ಆಗುತ್ತೋ ನಂಗೆ ಗೊತ್ತಿಲ್ಲ. ಸೊ ಕಂಟೆಂಟ್ ಚೆನ್ನಾಗಿತ್ತು ಆಕ್ಚುಲ್ ಆಗಿ. ಅಂದ್ರೆ ನಂಗೆ ರಿಲೇಟ್ ಆಯ್ತು, ಯಾಕಂದ್ರೆ ಆಲ್ಮೋಸ್ಟ್ ನಾವು ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅದೇ ರೀತಿ ಮಾಡ್ತಿದೀವಿ. ಸೊ ಈಗ ಮೇನ್ ಆಗಿ ನಾರ್ತ್ ಇಂಡಿಯನ್ಸ್ ಆಗ್ಲಿ ಇದಾಗ್ಲಿ ಯಾರಾದ್ರೂ ಒಬ್ರು ಸ್ವಲ್ಪ ಕನ್ನಡ ಮಾತಾಡ್ಬಿಟ್ರೆ ಸಾಕು, ಓ ಪ್ರಾಬಬ್ಲಿ ಅವ್ರಿಗೆ ಸಿಗೋ ಅಷ್ಟು ಲವ್ ಸಪೋರ್ಟು ಆಕ್ಚುಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರೋ ಕನ್ನಡದವ್ರಿಗೆ ಸಿಗೋದ್ ಕಷ್ಟ. ಹೌದು. ಸೊ ಅದಕ್ಕೋಸ್ಕರ ರಿಲೇಟ್ ಆಯ್ತು. ಕಂಟಿನ್ಯೂ ಮಾಡಿ. This is Shuddha Kannada by Sugar. Bizarre. Sir, what is this? Watermelon cinnamon. Can I get one? How much for one? Kidney rupee. Sorry, can I get one, please? Thank you. Here we go, the pink watermelon juice. Wow, look at this. ಅದು ಸ್ಟ್ರಾಬೆರಿ ಅಥವಾ ರೋಸ್ ತರ ಉಂಟು ಮಾರೆ. ವಾಟರ್ಮೆಲನ್ ಅಂತ Here we go. Camera. No. ಅದೇ ಹೇಳಿ. Thank you. Look at this. ಅಲ್ಲ, ಇವತ್ತು ವಾಟರ್ಮೆಲನ್ ತಿಂದಿದ್ದೀನಿ ನಾನು. ವಾಟರ್ಮೆಲನ್ ಆ ಕಲರ್ ಇರುವುದಿಲ್ಲ, 100% ಹೇಳ್ತೇನೆ. ಕರ್ಮ ರೆಡ್ ಇರುತ್ತೆ, ಇಲ್ಲ ಲೈಟ್ ಇರುತ್ತೆ. ಹೌದು. ರೋಸ್ ಅಲ್ಲ, ಮಿಲ್ಕ್ ಮಿಕ್ಸ್ ಮಾಡಿಲ್ಲಲ್ಲ. ವಾಟರ್ಮೆಲನ್ ಮಿಕ್ಸ್ ವಿತ್ ಮಿಲ್ಕ್ ಅಲ್ಲ ಅಲ್ಲ, ಇಟ್ ಲುಕ್ಸ್ ಲೈಕ್ ರೋಸ್ ಮಿಲ್ಕ್. ವಾಟರ್ಮೆಲನ್ ಮಿಕ್ಸ್ಡ್ ವಿತ್ ಮಿಲ್ಕ್ ಆದ್ರೂ ನಿನ್ಗೆ ಈ ಕಲರ್ ಬರುದಿಲ್ಲ. ಹೌದಾ? ರೆಡ್ ಮತ್ತೆ ವೈಟ್ ಮಿಕ್ಸ್ ಮಾಡಿದ್ರೆ ಪಿಂಕ್ ಆಗುದಿಲ್ಲ. ಆಗ್ತದ? ನೋ ಐಡಿಯಾ. ನನಗೆ ಗೊತ್ತಿರೋ ಪ್ರಕಾರ ಆಗುದಿಲ್ಲ. ನಾವು ಆರೆಂಜ್ ಟೈಪ್ ಆಗುದು. ನಾವು ಅದು ಅದನ್ನ ಬ್ಲಡ್ಡಿಗೋಸ್ಕರ ನಿಂಗೆ ನೆನಪುಂಟ, ಫೇಕ್ ಬ್ಲಡ್ಡಿಗೋಸ್ಕರ ಮಾಡುವಾಗ ಆರೆಂಜ್ ಕೈಂಡ್ ಆಫ್ ಆದದು, ಪಿಂಕ್ ಆಗುದಿಲ್ಲ. ನನಗೆ ಗೊತ್ತಿರೋ ಪ್ರಕಾರ. ಮತ್ತೆ ಗೊತ್ತಿಲ್ಲ ಇದು ಯಾವ ಅಂತ ಹೇಳಿದ್ರೆ, ಫುಲ್ಲು ಇದಕ್ಕೆ ಒಂದು ಸ್ವಲ್ಪ ವಾಟರ್ ಮೆಲನ್ ಹಾಕಿದ್ರೆ ಆಗಿ ಈಗ ಆಗ್ಬೋದು. ಬಟ್ ಆಕ್ಚುಲಿ ಈಗ ಉಂಟು ರೆಡ್ ಅಂಡ್ ವೈಟ್ ಕ್ರಿಯೇಟ್ಸ್ ಪಿಂಕ್ ಅಂತ ಉಂಟಾ? ಅಲ್ಲ ಅವ್ನು ಕುಡ್ದಾಗ ಅವನಿಗೆ ಟೇಸ್ಟ್ ಗೊತ್ತಾಗುತ್ತಲ್ಲ, ಈಗ ಗೊತ್ತಾಗುತ್ತೆ. ಅಲ್ಲಲ್ಲ, ಟೇಸ್ಟ್ ವೈಸ್ ಅಲ್ಲ. Wait for our change. Big chunks of ice in here. Wow. Thank you. Wow. Here we go with the pink watermelon cinnamon drink. Look at the colour on this. Looks absolutely amazing. And it smells really good, like some fresh watermelon, as you would expect. However, there is actually ice in here, and if you didn't already know, a Western person cannot drink the ice in India. Otherwise, they will be on the toilet for a very long time. So unfortunately, I can't try this one, but I'm sure it's very nice because it looks amazing and smells amazing. What is he high on? But I was expecting he was going to drink anta. Alla?
ಕುಡಿಯಲ್ಲ ಅಂತ ತಗೊಂಡಿದ್ದಾಗೆ ಅದೇ ಲೈಸ್ ಇರುದು. ಜೀವನದಲ್ಲಿ ಉಂಟಲ್ಲ ಪುರ್ಸತ್ ಜಾಸ್ತಿ ಆಗಿದೆ. ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಜೀವನದಲ್ಲಿ ಪುರ್ಸತ್ ಜಾಸ್ತಿ ಆಗಿದೆ. ಬಿಡು ಮಾತಾಡಿ. ಈ ರೀತಿ ಕ್ವಶನ್ ನಿಂದ ಆದೇಶ್ ನೀ ಕೇಳ್ಬಾರ್ದು. ಇಂಜಿನಿಯರ್ ನೀನ್ ಆಗಲ್ಲ ಅಂದ್ರೆ ಇಂಜಿನಿಯರಿಂಗ್ ಓದಿದೆ ಯಾಕಾಗಾರೆ? ಅಲ್ಲ ಒಂದ್ ನಿಮಿಷ ನಾನು ಹೇಳುದು ಕೇಳು. ಅಲ್ಲ ವಿಷಯ ಅಂತ ಅಂದ್ರೆ ಇಲ್ಲಿ 2 ಟೈಪ್ ಅಲ್ಲಿ ಬರುತ್ತೆ. ಆಗ ಸಹ ಇವನೇ ಇದ್ದದ್ದು ಬೋಳಿ ಮಗ ಅಲ್ಲಿ ಬಿಫೋರ್ ಕೇಳಿದ್ರಲ್ಲ, ಅವ್ನು ತಿನ್ನುದೇನೋ ಇತ್ತಲ್ಲ, ನಂಗೆ ನೆನಪಿಲ್ಲ ಮರೆ ಸಾವ್. ಈಗ 2 ರೀಲ್ ಮುಂಚೆ ಚರ್ಮುರಿ ಬೇಲ್ ಅದೇ ಪುರಿ 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 ಅದು ತಿನ್ನಿದ್ರೆ ಒಂದು ಹೊಟ್ಟೆ ಇದಾಗುತ್ತೆ ಅಂತ ಏನೇ ಹೇಳಿದ್ರಲ್ಲ. ಜಲ್ದಿ ಬೋಲ್ ಪನ್ವೇರ್ ಲಿಕ್ಕಲ್ಲ ಹೇಳ ಬೇಗ. ಇವ ಅಲ್ಲಾಡಿಸ್ತಾನೆ ಇದ್ದೆ, ಅವನ್ಕಿಂತ ವಿಡಿಯೋದ್ಕಿಂತ ಇವರೇ ಜಾಸ್ತಿ ಅಲ್ಲಾಡಿಸ್ತಾರೆ. ಕೈ ಸ್ಟೇಬಲ್ ಮಾಡ್ಲಿ, ಇಲ್ಲಿ ಸ್ಟೇಬಲ್ ಎಂತ ಸಿಗ್ತಾ ಇಲ್ಲ. ಅದು ಮೈಂಡ್ ಸೆಟ್ ಇರ್ಬೇಕು ಫಸ್ಟ್. ಸೈಡ್ ಶಾಟ್ ಇದೊಂದು ವಿಡಿಯೋ, ಇಂಡಿಯನ್ ಸ್ಟ್ರೀಟ್ ಫುಡ್ ದಟ್ ಶುಡ್ ಬಿ ಬ್ಯಾಂಡ್ ಅಂತೆ, ನೋಡುವ. ಯಾವ್ದು ರುಮಾಲ್ ರೋಟಿ? ಅದು ಮೋಸ್ಟ್ಲಿ ಉಚ್ಚ ವೆಂಕಟೇಶ್ವರ ಇದು ಫ್ಯಾನ್ಸ್ ಇರ್ಬೋದು ಅಂತ ನಾನು ಹಾಕ್ಬೇಕು. ಸೆಕೆಂಡ್ ಪೇಜ್ ಅಲ್ಲಿ ಸಾಕಿದ್ವಿ. I am disgusted. ಅದು ಇಲಿ ಅಲ್ಲ ಮಾರ, ಅದು ಹೆಗ್ಗಣ. ಅದು ಆದಿ ಯಾರೋ ಎಂತದ್ದು ಎಂತ ನಾನು ವೆಜಿಟೇರಿಯನ್, ನೀವು ಅವನು ನಾನ್ ವೆಜಿಟೇರಿಯನ್, ಅದು ಇದು ಅಂತೇಳಿ ಬರ್ಲಿ ಅವ ಬೋಳಿ ಮಗ. ಈಗ ಇದರ ಬಗ್ಗೆ ನಾನು ಮತ್ತೆ ವೇಸ್ ಬಟ್ ಮಾತಾಡುದಿಲ್ಲ, ನಾ ಇಬ್ರು ವೆಜ್. ಅವ್ನು ಎಂತ ಆಮ್ಲೆಟ್ ಮಾಡಿದಂತ ನೀವಿಬ್ರು ಹೇಳಿ ಅಂತ. ನೀವಿಬ್ರು ಹೇಳ್ಬೇಕು, ನನಗೆ ಗೊತ್ತಿಲ್ಲ. ಏನು ಆಮ್ಲೆಟ್ ಮಾಡಿದ್ರೆ ಗೊತ್ತಿಲ್ಲ, ಅದು ತಿಂದ್ರೆ ಮಾತ್ರ ಆದಿ ಆಗ್ತಾನೆ ಅಂತ್ಯ. ಆದಿ ಆಗ್ತಾನೆ ಅಂತ್ಯ, ಸೃಜನ್ ಆಗ್ತಾನೆ ಭೋಜನ. ಬೇಕಾ ಬೇಡ? ಬೇಡ ಅವನಿಗೆ ಬರಲ್ಲ. ಏನಕ್ಕೆ ಬರಲ್ಲ? ಮೆಸೇಜ್ ಹಾಕಿದ್ರೆ ಸ್ವಲ್ಪ ಲೇಟ್ ಆಗುದಂತೆ, ಬರ್ತಾನಂತೆ. ಓಕೆ ಸೃಜನ್, ವಾಟ್ ಆರ್ ಯು ಸೇಯಿಂಗ್? ಅದೇ ಆಲ್ ರೈಟ್, ಮುಂದಕ್ಕೆ ಹೋಗೋಣ ಅಂತ ಹೇಳ್ತಿದ್ದೆ. ನನ್ನ ರೋಸ್ಟ್ ಮಾಡೋದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳು, ಐ ವಿಲ್ ಬಿ ಹ್ಯಾಪಿ. ಅದು ಇಲ್ಲಿ ಒಬ್ರು ಇದ್ದಾರೆ ಮೇಲೆ. ಅಣ್ಣ ನಮಸ್ತೆ, ಮೇಲೆ ಇದ್ದೀರಲ್ಲ, ನಮಸ್ತೆ. ಹೇಳಿ ಸ್ವಲ್ಪ, ಏನಿದು? ಇದು 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 आज ऑमलेट नहीं बनेगा, तेल का ऑमलेट बनेगा. ಇದೆಂತ ಇದು? ಚೆಕ್ ಕೊಡ್ತೇವೆ. ಅದು ಕೂಡ ಬೆಂಗ. वीडियो वायरल हो रहा है. हाँ वाह, ದೇವರ್ ನಾಜೆ ನಾನು ಅದು ಫಸ್ಟ್ ವೈಟ್ ನೋಡುವಾಗ ಉಂಟಲ್ಲ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮಿಕ್ಸ್ ಮಾಡ್ತಿದ್ದ ಅಂತ ಅಂದ್ಕೊಂಡು ನನ್ನ ತಲೆಯಲ್ಲಿ ಬಂದದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು POP ಮಿಕ್ಸ್ ಮಾಡ್ತಾರಲ್ಲ. ಸೇಮ್ ಥಾಟ್ ಆಕ್ಚುಲಿ. ಲಾಲ್ ಅವನೇ ಹಾಕಿದ ನೋಡು, ಆರ್ ದೇ ಮೇಕಿಂಗ್ ಕೇಕ್ಸ್ ಆರ್ ಬಿಲ್ಡಿಂಗ್ ಅ ವಾಲ್ ಅಂತೆ. ಬ್ರೋ, ಐ ಕಾಂಟ್ ಡಿಫೆಂಡ್ ಮೈ ಕಂಟ್ರಿ ಎನಿಮೋರ್, ಸೀರಿಯಸ್ಲಿ. ಮತ್ತೆ ಹೇಳಲಿಕ್ಕೆ ಆಗುದಿಲ್ಲ, ಅದು ಬಾಂಗ್ಲಾದೇಶ್ ಅಂತ ಹೇಳುವ ಅಷ್ಟೇ, ಇಂಡಿಯಾ ಅಲ್ಲ, ಅದು ಬಾಂಗ್ಲಾದೇಶ. ಅದು ಪೇಪರ್ಸ್ ಬೆಂಗಾಲ್ ಇತ್ತಲ್ಲ ಈಗ. ಇದು ಬಾಂಗ್ಲಾದೇಶಿಯ ಮುಖ ನೋಡ. ಇದು ಯಾವ್ದು ಅಜೀಜ್ ಬುಟ್ಟೋ ಗಿಟ್ಟೋ ಇಂಥದ್ದು ಇರ್ಬೋದು. ಮುಖ ನೋಡು.
ದೇಕ್ 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 Guys, let's not be racist because we already are. ಹೈಲ್ ಹಿಟ್ಲರ್. Hail Hitler. ಹಿಟ್ಲರ್ ಅಂದಾಗ ನೆನಪಾಯ್ತು, ಗೇಮ್ ಫಿನಿಶ್ ಆಯ್ತಾ? ಎಂತದ ಒಂದು ಸತಿ ಇಕನಾಮಿಕ್ ವಾರ್ ಆಗ್ಲಿಲ್ಲ. ಸ್ಟೇಬಲ್ ಸ್ಟೇಬಲ್ ಸ್ಟೇಬಲ್. ನಂದು ಲಾಸ್ಟಿಗೆ ಬಜೆಟ್ ಗೊತ್ತ ನನಗೆ ಎಷ್ಟಂತೇಳಿ, ಇಕನಾಮಿಕ್ ಬಜೆಟ್ 23. What the fuck? ಲಾಸ್ಟಿಗೆ ಎಂತ ಮತ್ತೆ ಪ್ರೆಸಿಡೆಂಟ್ ಆದ್ರ? ಎಸ್. ಕ್ರೇಜಿ. ನಾನು ಯಾರು ನಾಳೆ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಬಂದಿ ನಾನಾದ್ರೆ ಇಂಡಿಯಾ ವಿಶ್ವಗುರು ಆಲ್ರೆಡಿ ಆಗಿದೆ. ಅದೇ ನೆಕ್ಸ್ಟ್ ಇನ್ನೂ ಸಹ ಓರ್ಬಿ ಆಗಿ ಹೇಗಾಯ್ತಂದ್ರೆ ಒಬ್ಬ ಜ್ಯೋತಿಷ ಬಂದಂತೆ, ಒಬ್ಬ ಕರೋಡ್ಪತಿ ಹತ್ರ ಬಂದ್ ಹೇಳಿದ್ನಂತೆ ಲಕ್ಪತಿ ಆಗ್ತೀಯ ಅಂತ. ಕರೋಡ್ಪತಿಗೆ ಜ್ಯೋತಿಷ ಹೇಳಿದ್ ನೀನ್ ಲಕ್ಪತಿ ಆಗ್ತೀಯ ಅಂತ. ಆತರ ಆಯ್ತು. ಇದು ಹೇಗಾಯ್ತು ಅಂದ್ರೆ ನಾವು ಅವಾಗ ಆತರ ಆದ್ರೆ ಲಕ್ಪತಿ ಅಂತ ವಿಡಿಯೋ ಮಾಡಿದ್ದಲ್ಲ, ಆತರ ಆಯ್ತು. Stay focused, brothers. We must stay focused. ಎಂತವ ವಾ ನಂದು ಈಗ ಕೇಕ್ ಅಪಟೈಟ್ ಹೋಯ್ತು. ನನ್ನ ಲೈಫ್ ಟೈಮ್ ಇದು ಕೇಕ್ ಇದೆ ಅಪಟೈಟ್. Is this cake? ವಾ ವೈ ಯಾಕೆ What's going on here? ಯಾಕೆ ಇದು ಹೇಗಾಯ್ತಂದ್ರೆ, ಇದು ಅಲ್ಲ ಇವ್ರು ಮಾಡಿರೋ ರೋಟಿಯಲ್ಲಿ ಅವರ ಮೈಯಲ್ಲಿ ಇರುವ ಉಪ್ಪುವನ್ನು ಹಾಕಿದ್ದಾರೆ, ಆ ತರ ಆಯ್ತದು. ಅದೇ ಇಲ್ಲ ಸಿ I'll be pretty honest, they are not doing anything wrong because I don't want to offend anybody. ಮದ್ವೆ ಊಟಕ್ಕೆ ಹೋಗ್ತೀವಿ ಹೌದಾ, ಊಟ ಮಾಡೋದು ಊಟ ತಯಾರಾಗೋದು ನೋಡಿದಿರ ಯಾರಾದ್ರೂ? ನನ್ನ ಅಂಕಲ್ ಇದು ನೋಡಿದೆ. ನಂಗೆ ಗೊತ್ತುಂಟು. ನೋ ಮೋರ್ ಡಿಸ್ಕಷನ್ಸ್. ಎಂತ ಬಟ್ರ್ ಸಾಹಸ ಮಾಡೋದಿಲ್ಲ ಹಾಗೆ. ನೀನು ರುಮಾಲ್ ರೊಟ್ಟಿ ಮಾಡೋದ್ ನೋಡಿದ್ಯಾ? ಅದೇ ರುಮಾಲ್ ರೊಟ್ಟಿ ಇದಂತೂ ಮಾಡೋದಿಲ್ಲ, ನಾನು ನೋಡಿದೆ. ನಾನ್ ನಿಂಗೆ ಹೇಳ್ತೇನೆ, ನೀನು ಇದು ಮಾಡ್ತೀಯಲ್ಲ, ಅದಾದ ನಂತರ ಕೈಯಲ್ಲಿ ಹಿಡ್ಕೊಂಡು ಹೀಗೆ 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 ಮಾಡಿ ಹೀಗೆ ಮೇಲೆ ಬಿಸಾಕಿ ಹಾಗೆ ಮಾಡುದು ರುಮಾಲ್ ರೊಟ್ಟಿ. ಹೀಗೆ ಮಾಡಿ ಹೀಗೆ ಮಾಡುದಿಲ್ಲ ಯಾರು ಸಹ ರುಮಾಲ್ ರೊಟ್ಟಿ. ಅಲ್ಲ ಇದು ರುಮಾಲ್ ರೊಟ್ಟಿ ಅಲ್ಲ, ಇದು ಸ್ವೀಟ್ ಬರುತ್ತಲ್ಲ ವೈಟ್ ಕಲರ್. ಎಂತ ಅದು ವೈಟ್ ಕಲರ್ ಗೊತ್ತಿಲ್ವಾ? ಹೋಳಿಗೆ ಅಲ್ಲ. ಅವ ಹೇಳ್ತಿದ್ದು ಒಂದು ಅಕ್ಕಿಯಿಂದ ಫುಲ್ ರುಬ್ಬಿ ಚಿಕ್ಕ ಚಿಕ್ಕದಾಗಿ ಅದಾದ್ಮೇಲೆ ಒಂದು ಇದ್ರಲ್ಲಿ ಹಾಕಿ ಸ್ಟಫ್ ಮಾಡ್ತಾರೆ, ಸ್ವೀಟ್ ಅಂಡ್ ಸ್ಟಫ್ ಮಾಡಿ ರೋಲ್ ಮಾಡಿ. ಬಟ್ ಅದು ಕರೆಕ್ಟ್, ಬಟ್ ಅದು ಇದಲ್ಲ ಲೈಕ್. ಬಟ್ ಇದಲ್ಲ, ಇದು ಮೈದಾನೆ. ಇದು ಅವ್ರು ಹೇಳ್ತಿರೋದು ರುಮಾಲ್ ರೊಟ್ಟಿನ ಮಾಡಿರೋದು ಈಗ. ಅಲ್ಲ ಬ್ರೋ, ಈಗ ಲಾಸ್ಟಿಗೆ ಅವರು ಇದ್ರ ಮೇಲೆ ಉಂಡೆ, ಅದು ಬ್ಲಾಕ್ ಕಲರ್ ಕಲ್ಲು ಉಂಟಲ್ಲ ರೌಂಡ್, ಅದು ಅದ್ರ ಮೇಲೆ ಹಾಕ್ತಾರ ಹೌದಾ? ನಾನ್ ಕನ್ಫ್ಯೂಸ್ ಮಾಡ್ಕೊಳ್ತೀನಿ, ಈಗ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತೀನಿ. ಇದೇನು ಆಕ್ಚುಲಿ ಆಗಿ ನೀನ್ ಹೇಳ್ತಿರೋದು ಆಂಧ್ರದ್ದು ಫುಡ್, ಆಂಧ್ರ ಸ್ಟೈಲಿನ ಸ್ವೀಟ್ ಹೇಳ್ತಿರೋದು. ಅದು ಒಂದು ಹೀಗೆ ಬರ್ತದೆ ಇದ್ರ ತರ, ಅದು ನಂಗೆ ಗೊತ್ತಾಯ್ತು. ಅದ್ರ ಒಳಗಡೆ ನಿಂದು ಇದೆಂತ ಪಿಸ್ತಾ ಬಾದಾಮ್ ಎಲ್ಲ ಹಾಕಿ ಅದು ಸ್ವೀಟ್ ಇರ್ತದೆ. ಮೊನ್ನೆ ತಿಂದದ ಅದ್ರ ಹೆಸರು ನನ್ಗೆ, ಮೊನ್ನೆ ನಾನು ತಿರುಪತಿ ಹೋಗುವಾಗ ತಿಂದದ, ಅದ್ರದ್ದು ಹೆಸರು ನಂಗೆ ಬರ್ತದೆ. ಬಟ್ ಅದು ಹಾಗೆ ಮಾಡುದಿಲ್ಲ ಬ್ರು, ನಾನು ನೋಡಿದ್ದೇನೆ. ಅದು ಹೇಗೆ ಮಾಡೋದು ಅಂತ ಹೇಳ್ತೇನೆ ನನಗೆ. ಸ್ವಲ್ಪ ಅವರು ಇದು ಹಾಕ್ತಾರೆ, ಎಂತ ಬ್ಯಾಟರ್ ಹಾಕ್ತಾರೆ, ಒಂದು ಕವರ್ ಇದು ಬಟ್ಟೆದು ಹೀಗೆ ಒಂದು ಇರ್ತದೆ ಗೊತ್ತಾಯ್ತಾ, ಅದನ್ನ ಹಿಡ್ಕೊಂಡು ಅವರು ಹೀಗೆ ಮಾಡುದು, ಆ ನಂತರ ತೆಗೆಯುದು. ಇದು ಕೈಯಲ್ಲಿ ಹೀಗೆ ಹೀಗೆಲ್ಲ ಮಾಡಿ ಅವಳದು ಬೆವರೆಲ್ಲ ಇಳಿಸುದಿಲ್ಲ ನಾವು ಅದರಲ್ಲಿ. ನಾನು ನೋಡಿದ್ದೇನೆ ಕಣ್ಣೆಲ್ಲ ಪ್ರಿಪರೇಷನ್ ಮಾಡುದು. ಇದು ಓವರ್ ಆಯ್ತು, ನಂಗೆ ನೋಡಿ ಸ್ವಲ್ಪ ರೋಮಾಂಚನವಾಯ್ತು. ರೋಮಾಂಚನ ಅದೇ ರೋಮ ಎಲ್ಲ ಬಂದಿರ್ಬೋದು. ಉಂಟಲ್ಲ, ನೋಡಿ ನಿಜ ಹೇಳ್ತೇನೆ, ಆಡಿಷನ್ ನಾನು ಬಿನಿ ಮಾಡಿದ್ರುಂಟಲ್ಲ, ಅದು 3 Idiots ಅಲ್ಲಿ ರೊಟ್ಟಿ ಸಿಗ್ಲಿಲ್ಲ ಅವರಿಗೆ, ಇಲ್ಲಿ ಹೀಗೆ ಕುಜ್ಲಿಕ್ಕೆ ರೊಟ್ಟಿ ಹಾಗೆ ಸಿಗ್ತದೆ. ಕರ್ಮ.
ಅದು ನನ್ನ ಕೈಯಲ್ಲಿ ಸೌಂಡ್ ಅಷ್ಟೇ. ಚೆಕ್ ರೋಮ ಶ್ರವಣ್ ಇಂದ ಮೆಸೇಜ್ ಬಂದಿದೆ ಬಂದ. ನೋಡು. ಮಿಸ್ಟರ್ ನಿಗರ್ ಬಂದ್ರು. ನಿಖಿಲ್ ಒಂಜಿ ಸ್ಟ್ರೀಮ್ ಮಲ್ಪಾರ್ ಮಾರೆ, ಸ್ಟ್ರೀಮ್ ಕಮೆಂಟ್ ಓದನ ಅಭ್ಯಾಸ ಉಂಡ ನಿಖಿಲಿಗೆ? ನಿಗ್ರೋ ಬಾಯ್ ಬಂದ. ಕಮೆಂಟ್ ಹಾಕಿದಾನಂತ ಎಂತದು. ನನ್ನ ಬಗ್ಗೆ ಏನೋ ಕಮೆಂಟ್ ಹಾಕಿದ್ರೆ ಮತ್ತದು ಕೊಡ್ತೀನಿ. ಎಂತ ಕಮೆಂಟ್ ಹಾಕಿದಾನೆ? Something about me, that's for sure. ಆಯ್ದೆ ಜಾಯ್ನ್ ಆಗೊಂದಿಜ್ಜೆ. ಗೊತ್ತಿಜ್ಜಿಯ ನಾವು ಕನ್ನಡ ಮಾತಾಡುವ ಗೈಸ್, ಕಮಾನ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಬರುದಿಲ್ಲ ಅಂತ ಯಾವ ಶ್ರವಣ ಅರ್ಥನ ಅವನು ಮಾಡ್ತಿರ್ಬೇಕು. 8 ಜನ ನೋಡಿದ್ದಾರೆ, ಅದು ಎಷ್ಟು ಜನ ವಿಡಿಯೋ ನೋಡ್ತೇವೆ ಗೊತ್ತಿಲ್ಲ. 4 ಜನ ವ್ಯೂವರ್ಸ್ ಇದ್ದಾರೆ. 6. ಐ ಆಮ್ ಶ್ರವಣ್ ಅಂತ ಒಬ್ಬ ಇದ್ದಾನೆ ಗೊತ್ತಾ, ಕಂಟೆಂಟ್ ಕ್ರಿಯೇಟರ್, WWE ರಿವ್ಯೂ ಮಾಡಿದ್ದ. ಇತ್ತೆ ಕಮೆಂಟ್ ತೂಲೆ, ಥ್ಯಾಂಕ್ ಯು ಫಾರ್ ಸೀಯಿಂಗ್ ಕಮೆಂಟ್, ನೀ ಬಾರ ನೌ ದ್ಯಾಟ್ ಯು ಆರ್ ರೀಡಿಂಗ್ ಲೈವ್ ಚಾಟ್ ಅಂತೆ. ನೀನು ಬಾ ಮಾರ ಕರ್ಮ, ಎಂತ ನಿಂದಿಲ್ಲಿ ಅಲ್ಲಿ ಕುತ್ಕೊಂಡು. ಚೆಕಿಂಗ್ ನಾವು ಕಂಟಿನ್ಯೂ ಮಾಡುವ. ನಾವೆಂತ ಹೇಳ್ತಿದ್ವಿ? ರೋಮಾಂಚನ ಅದೇ ರುಮಾಲ್ ರಿಮೋಟ್ ಅಂತೆ, ಸಾರಿ ರುಮಾಲ್ ರೊಟ್ಟಿ. ಚೆಕ್ ಕೊಡ್ತಿದ್ದೆ. ಅಲ್ಲ, ನಾನು ಹೇಳಿದೆ ಅಂತ ಹೇಳಿದ್ರೆ, ನಾನು ನೋಡಿದ್ದೇನೆ, ತುಂಬಾ ಕಡೆ ನೋಡಿದ್ದೇನೆ. ನೀನು ಆಕ್ಚುಲಿ ಫುಡ್ ಹೇಗೆ ಮಾಡಬೇಕು ಅಂತ ಹೇಳಿ ಉಂಟಂತ ಹೇಳಿ ಆದ್ರೆ ನಾನು ನಿಂಗೆ ತೋರಿಸ್ತೇನೆ. ಕ್ಯಾಟ್ರಿಂಗ್ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ. ನೀನು ನನ್ನ ಅಂಕಲ್ನ ಕ್ಯಾಟ್ರಿಂಗ್ಗೆ ಬರಬೇಕು. ಅವರಷ್ಟು ಆರ್ಗನೈಸ್ಡ್ ಉಂಟಲ್ಲ ಎಲ್ಲಿ ಸಹ. ಎಂತ ಬಿಡು, ಖಾಲಿ ಒಂದು ಸೆಕ್ಷನ್, ಪ್ರತಿಯೊಂದಕ್ಕೆ ಅವರೊಂದು ಸಪರೇಟ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ. ದೋಸೆಗೆ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್, ಫ್ಯಾಬ್ರಿಕೇಶನ್ ಎಲ್ಲ ಮಾಡಿ ಕ್ಲೋಸ್ ಮಾಡಿ. ಇದು ನಿಂಗೆ ಇದು ಮಾಡ್ತೇವಲ್ಲ, ಪಾಪಡ ಅದು ಇದೆಲ್ಲ ಫ್ರೈ ಮಾಡ್ತೇವಲ್ಲ, ಅದಕ್ಕೊಂದು ಸಪರೇಟ್ ಡಿಪಾರ್ಟ್ಮೆಂಟ್. ಗ್ರೇವಿ ಅದೆಲ್ಲ ಮಾಡೋದು ಸಪರೇಟ್ ಡಿಪಾರ್ಟ್ಮೆಂಟ್. ಇಡ್ಲಿ ಎಲ್ಲ ಮಾಡೋದು ಸಪರೇಟ್ ಡಿಪಾರ್ಟ್ಮೆಂಟ್. ಹಾಗೆ ಸೌತ್ ಇಂಡಿಯನಿಗೆ ಬೇರೆ, ನಾರ್ತ್ ಇಂಡಿಯನಿಗೆ ಬೇರೆ. ರೈಸ್ ಮಾಡೋದು ಸಪರೇಟ್, ಅದರ ಹತ್ತಿರ ನಿಂಗೆ ಫುಲ್ ನೀರಿದು ಸಿಂಕ್ ಎಲ್ಲ ಆಗಿ ಅದಂತ ರೈಸ್ ಎಲ್ಲ ಇದು ಮಾಡಿರ್ಲಿಕ್ಕೆ ಇರ್ತದಲ್ಲ. ಎಂತದ ಸೂಪರ್. ನೀನು ನಾನ್ ಅದೇ ಹೇಳಿದ್ದು, ನಿಂಗೆ ಗೊತ್ತಿರ್ತದೆ ಅಂತ ಹೇಳಿದಕ್ಕೋಸ್ಕರ ನಾನು ಹೇಳಿದ್ದು. ನನಗೆ 100% ಗೊತ್ತಿರ್ಲಿಕ್ಕಿಲ್ಲ ಹಾಗೆ. ಯಾಕಂತ ಹೇಳಿದ್ರೆ ಅಲ್ಲಿದು ನೀನು ಫುಡ್ ನೋಡಿದ್ರೆ ಉಂಟಲ್ಲ, ನೀನು ಮತ್ತೆ ಬೇರೆ ಎಲ್ಲಿ ಆರ್ಡರೇ ಕೊಡೋದಿಲ್ಲ, ಅವರ ಹತ್ರವೇ ಕೊಡ್ತೀವಿ ಅಷ್ಟು. ನನ್ನ ಅಂಕಲ್ ಅಂತ ಹೇಳೋದಲ್ಲ ನಾನು ನಿಂಗೆ ಗೊತ್ತುಂಟ, ನಾ ಫುಡ್ಡಿನ ವಿಷಯದಲ್ಲಿ ಬಂದಾಗ 100% ನಾನು ಕ್ರಿಟಿಕೆ. ಬಟ್ ಅವರ ಕ್ಯಾಟ್ರಿಂಗ್, ನೀ ಬಂದಿದ್ಯಲ್ಲ ಮೊನ್ನೆ ಅವರ ಮನೆಗೆ, ನೋಡ್ಲಿಲ್ವ ಅದು ಡಿಪಾರ್ಟ್ಮೆಂಟ್ ಎಲ್ಲ ಹೇಗುಂಟು ಅಂತೇಳಿ, ಡಿವಿಷನ್ ಎಲ್ಲ. ಮತ್ತೆ ಅಲ್ಲ, ನಾನು ಎಂತ ಹೇಳುದಂದ್ರೆ, ಶಿಶಿರ್ ನೀರ್ ಕುಡಿಯುವಾಗ ಒಂದು ಬಾಟ್ಲಿ ಮೇಲಿಂದ ಕುಡಿ ಮಾರ, ಹಾಗೆ ಜುಂಬುಕೊಂಡು ಕುಡಿಬೇಡ, ನಂಗೆ ನರಕ ಕಾಣ್ತದೆ ಇಲ್ಲಿ. ಯಾರು? ನಾನು ಶಿಶಿರ ನೀವಲ್ಲ ಬರುದಿಲ್ಲ. I understand, brother. Don't worry. Yes, I was just teasing you. Yes. ಸುಜಾನ್ ಸರ್ ಇದ್ದೀರಲ್ಲ? ಚಾಟ್ಸ್ ಹೋದ್ಮೇಲೆ, ಲೈವ್ ಚಾಟ್ಸ್ ಹೋದ್ಮೇಲೆ, ನಿಗಾ ಆದಿ ಲೈವ್ ಚಾಟ್ಸ್ ಹೋದ್ಮೇಲೆ ಕಂಗ್ರಾಚುಲೇಷನ್ಸ್. ನಾನು ಪ್ರವೋಕ್ ಮಾಡ್ತಾ ಇರೋದು. ಅಲ್ಲ ನಾನು ಪ್ರವೋಕ್ ಮಾಡ್ತಾ ಇರೋದು ಅವ್ನು ರೋಸ್ಟ್ ಮಾಡ್ಲಿಕ್ಕೆ. ಮತ್ತೆ ಅವನು ಫುಲ್ ಹೆಸರು ಗೊತ್ತಾ? ಅವ ಇದ್ದಾನ? ಅವನ ಹೆಸರು ಎಂತ? ಪ್ರಜ್ವಲೆ. ಇನ್ನೊಬ್ಬ ಪ್ರಜ್ವಲೆ ಅಲ್ವಾ? ಇವತ್ತು ಟಾಕ್ಸಿಕ್ ಅಲ್ಲಿ ಇದಾನಲ್ಲ? ಇದಾನ? ಇಲ್ವಾ? ವಾಯ್ಸ್ ಕೇಳ್ತಿಲ್ಲ. ಅಲ್ಲ, ವಿಷಯ ಅಂತ ಗೊತ್ತಂತ. ಅವನು ಫುಲ್ ಹೆಸರು ಗೊತ್ತಾಯ್ತಾ? ಇಲ್ಲ, ಶ್ರವಣ್ ಅಡಿಗ. ಅಲ್ಲ ಸೃಜನ್ ಮಾರೆ, ನೀವ್ ಯಾಕೆ ಕನ್ಫ್ಯೂಸ್ ಆಗ್ತಾ ಇದ್ದೀರಿ? ಸೃಜನ್ ಯಾರು? ಸೃಜನ್ ಗೌಡ, ಸಾರಿ ಸೃಜನ್ ಗೌಡ. ಗೌಡ
ಅವನೇ ನಿನ್ನೆ ನಾವು ವಿಡಿಯೋದಲ್ಲಿ ನೋಡಿದ್ ನೋಡು, Yes. ಕಾರಲ್ಲಿ Yes. ಫುಲ್ ಶೈ ಅಂತ ಹೇಳಿ ನೀನು ಗೌಡ್ತಿ ಎಂತದ್ದು ಎಲ್ಲ ಹೇಳ್ತಿದ್ದಿ. ಅವನಲ್ಲ ಅದು ಬೇರೆ, ಅದು ಬೇರೆ. ಓಕೆ ಯಾಕೆ ಕಾಮ ಇದ್ರೆ ಏನಾಯ್ತು, ಏನೋ ಮಾತಾಡ್ತಿದ್ರಿ. ತಂಬಿ ಕೀಳಿರಂಗೆ ಮುತ್ತು ಕೊಟ್ಟಿರುವೆ ಕೀಳಿರಂಗೆ ತಂಬಿ ಕೀಳಿರುತ್ತೆ, ಮುತ್ತು ಕೊಟ್ಟಿರುವೆ ತಂಬಿ ಕೀಲಿರಿಂಗೆ ಅಂತೇಳಿ ಅವ ತ್ರಿಶನೊಟ್ಟಿಗೆ ಮೇಲೆ ರಿಂಗ. ಅಲ್ಲ, ವಿಷಯ ಅಂತಂದ್ರೆ ಒಂದು ಮೀಮ್ ಮಾಡಿದ್ರು ಆಯ್ತಾ, ನಂಗೆ ನಕ್ಕು ಸಾಕಾಯ್ತು. ರಜನಿಕಾಂತ್ ಒಂದ್ ಕಡೆ ಮೇಲೆ ಏರಿದ್ದಾನೆ, ಅದೊಂದು ಕ್ಲಿಪ್. ಇವನು ತಂಬಿ ಕೀಳಿರಂಗೆ ಅಂತ, ಇನ್ನೊಂದ್ ಸೈಡಿಂದ ಶಾರುಖ್ ಖಾನ್ ಮೇಲೆ ಇರ್ತಾ ಇದ್ದಾನೆ, ಅವನ ಮನ್ನತ್ತು ಫ್ಲಾಟ್ ಅದು ತಂಬಿ ಕೀಳಿರಂಗೆ ಅಂತ. ಮತ್ತೆ ಇನ್ನೊಂದು ಒಬ್ಬ ವಿಡಿಯೋ ಮಾಡಿದ್ದ, ನಂಗೆ ಆಕ್ಚುಲಿ ಅದು AI ಬೆಸ್ಟ್ ಯೂಸ್ ಅಂತ ಹೇಳಿ. ದೊಡ್ಡ ವಿಲನ್ಸ್ ಎಲ್ಲ, ಹೀರೋಸ್ ಎಲ್ಲ ಸಿಗರೇಟ್ ಸ್ಮೋಕ್ ಮಾಡುವಾಗ ಅವ ಬಂದು ಸಿಗರೇಟ್ ತೆಗೆದು ಹೀಗೆ ಬಿಸಾಕೋದು, ಗೊತ್ತಾಯ್ತಾ? ಎಲ್ಲರದ್ದು ಹಾಗೆ ಮಾಡಿದ. ಲಾಸ್ಟಿಗೆ ರಜನಿಕಾಂತ್ ಹತ್ರ ಬರುವಾಗ ಸಿಗರೇಟ್ ಸ್ಮೋಕ್ ಮಾಡ್ತೀನಿ, ಇವ ಬರ್ತಾನೆ ಅಂತ ಹೇಳುವಾಗ ರಜನಿಕಾಂತ್ ಹೀಗೆ ನೋಡುದು, ಖಾಲಿ ಆಯ್ತಾ, ಅವ ಹೀಗೆ ಅಂತ ಹೇಳಿ ರಿಟರ್ನ್ ಹೋಗುದು. ಅವ ಸಿಗಾರ್ ಇಟ್ಕೊಂಡಿದ್ದ, ಗೊತ್ತಾಯ್ತಾ? ಕ್ರೇಜ್. ಅದು ಕಬಾಲಿ ಮೂವಿ ಉಂಟಲ್ಲ, ಅದರಲ್ಲಿ ಅದು ಲುಂಗಿ ಹಾಕಿ ಅವನದು ಸಿಗಾರ್ ಹಿಡಿದು ಒಂದು ಸೀನ್ ಉಂಟು, ಅದು ಸೀನ್. From 7 it reduced to 1 in Salah. From 7 it reduced to 0 again. Check. ನಾವು ಕಂಟಿನ್ಯೂ ಮಾಡೋಣ. ನಾವು ನಮ್ಮ ಕರ್ಮ ಕರೋ ಪಾರ್ ಫಲ್ ಕಿ ಚಿಂತಾ ಮತ್ತು ಕಾಲ್ ನೋಡಿ ಅಲ್ಲಿ. ವಾ, ರುಮಾಲ್ ರೊಟ್ಟಿಯ ಸಾವು ಎಂತದ ಇದು? ಚೆಕ್ ಕುರ್ತೆ ಹಾಗೆ ಮಾಡಮ್ಮ, ಇಡೀ ರುಮಾಲ್ ರೊಟ್ಟಿಯನ್ನ ಹಾಗೆ ಮಾಡು. ಇದು ಪಾತ್ರೆ ತೊಳೆದ ರುಮಾಲ್ ರೊಟ್ಟಿ ತೆಗ್ದದ ಗೊತ್ತಾಗ್ತಿಲ್ಲ ಬ್ರೋ ನನಗೆ. ಸಾವು ಇದು ರುಮಾಲ್ ರೊಟ್ಟಿ ಅಲ್ವಾ? ಸಾವು ಎಂತದದು? ಈಗ ಒಂದ್ ನಿಮಿಷ, ನಾನ್ ನಿಮ್ಗೆ ಹೇಳ್ತೇನೆ. ಒಂದು ಸ್ವಲ್ಪ ಆಮ್ಲೆಟ್ ಇದ್ ವಿಡಿಯೋ ತೋರಿಸ್ಬಿಟ್ಟು ನಾವಿಬ್ರು ವೆಜಿಟೇರಿಯನ್ಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಲ್ಲ ಅಂತ ಹೇಳ್ತಿದ್ರಲ್ಲ, ಈಗ ನಾವು ನಾನ್ ವೆಜಿಟೇರಿಯನ್ಸ್, ನಾವ್ ಇದ್ರ ಬಗ್ಗೆ ಕಮೆಂಟ್ ಮಾಡಲ್ಲ. ಸ್ವಲ್ಪ ವೆಜಿಟೇರಿಯನ್ ಸ್ವಲ್ಪ ನಮ್ಗೆ ಇದ್ರ ಬಗ್ಗೆ ಜ್ಞಾನ ಕೊಡ್ತೀರಾ? ವಿಷಯ ಅಂತ ಅಂದ್ರೆ ನಾವು ತಿನ್ಲಿಲ್ಲ ಅದು. ಇನ್ನೊಂದು ವಿಷಯ, ಇದು ಶಾಟ ಸಮಾನ, ಗೊತ್ತಾಯ್ತು? ನಾವು ಇದೆಲ್ಲ ತಿನ್ನೋದಿಲ್ಲ. ಮೇನ್ ವಿಷಯ ಅಂತಂದ್ರೆ the reason we said you to speak because we don't eat non-vegetarian foods, but that doesn't apply to you. ನೀವು ವೆಜಿಟೇರಿಯನ್ ತಿಂತೀರಾ, ಆಯ್ತಾ? ನೀವು ಡೈಲಿ ಚಿಕನ್ ತಿನ್ನೋದಲ್ಲ, ಕೆಲವು ಸತಿ ಬೇಳೆ ಸಾರ್ಸ ತಿಂತೀರಿ. ಬೇಳೆ ಸಾರೆಲ್ಲ ತಿಂದ್ರೆ ನಮ್ಮನೆಯಿಂದ ಆಚೆ ಹಾಕ್ತಾರೆ. ನಮ್ಮನೇಲಿ ಬೈತಾರೆ ನಾನ್ ವೆಜ್ ತಿನ್ಬೇಕು. ಗೌಡ್ರು ಅವರೆಲ್ಲ ಅವರು ಶುದ್ಧ ಮಾಂಸಾಹಾರಿ. ಹೌದಾ? ಮಾಂಸಾಹಾರಿ ಮಾರೆ, ಅದು ಮಾಂಸಾಹಾರಿ. ಮಾಂಸ ಬೇರೆ, ಮಾಂಸ ಬೇರೆ. ಇವನನ್ನು ಬ್ರೋ ಡೈರೆಕ್ಟ್ ಇವನನ್ನು ಗೌಡ್ರಿಂದ ಲೋಕ ಯೂನಿವರ್ಸಿಗೆ ತಕೊಂಡೋದ. ನನಗೆ ಬ್ರೋ ತಾಮದಲ್ಲಿ ನಾನು ಒಂದು ವಿಷಯ ಹೇಳ್ತೇನೆ, ಸ್ಟ್ರೈಟ್ ಫಾರ್ವರ್ಡ್. ಆಸ್ ಅನ್ ಆಕ್ಟರ್ ನನಗೆ ರಶ್ಮಿಕಾ ಮಂದಣ್ಣ ಅಂತ ಹೇಳಿದ್ರೆ ಆಗುದಿಲ್ಲ, 100% ಆಗುದಿಲ್ಲ. ಆಸ್ ಅ ಪರ್ಸನ್ ಅವಳು ಇನ್ನೂ ಆಗುದಿಲ್ಲ, ಅದು ಎರಡನೇ ವಿಷಯ. ಬಟ್ ಧಾಮ ನೋಡಿ ಇದಾದ್ಮೇಲೆ ಉಂಟಲ್ಲ, ನಂಗೆ ಅವಳ ಆಕ್ಟಿಂಗ್ ನ ಮೇಲೆ ಹೋಪ್ಸ್ ಸಹ ಆಗುದಿಲ್ಲ ಈಗ. ಇಲ್ಲ, ಒಂದು ವಿಷಯ ಅಂತಂದ್ರೆ ಶಿ ಈಸ್ ಅ ಗುಡ್ ಆಕ್ಟರ್, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಪ್ರೂವ್ ಮಾಡಿದಾಳೆ. ಅದು ಗರ್ಲ್ ಫ್ರೆಂಡ್ ಅಂತ ಯಾವ್ದು ಮೂವಿ ಬಂತಲ್ಲ ರೀಸೆಂಟ್ ಅಲ್ಲಿ, ಗೊತ್ತುಂಟಾ? ದೀಕ್ಷಿತ್ ಜೊತೆ ಸೃಜನ್ ನೋಡಿದ್ಯಾ? ನಾನು ನೋಡಿಲ್ಲ, ಬಟ್ ಸ್ಟೋರಿ ಗೊತ್ತಿದೆ. ಅದ್ರಲ್ಲಿ ಹರ್ ಪರ್ಫಾರ್ಮೆನ್ಸ್ ಇಸ್ ಗುಡ್. ಅದು ಬಿಟ್ರೆ ಅಮಿತಾಬ್ ಬಚ್ಚನ್ ಜೊತೆ ಮೂವಿ ಮಾಡಿದ್ಲು. ಥ್ರೂಔಟ್ ದ ಮೂವಿ ಹರ್ ಆಕ್ಟಿಂಗ್ ಇಸ್ ನಾಟ್ ಗುಡ್, ಬಟ್ ಇನ್ ಸಮ್ ಪಾರ್ಟ್ಸ್ ಶಿ ಇಸ್ ಟೂ ಗುಡ್. ನಂಗೆ ಗೊತ್ತಾಯ್ತದ್ದು, ಅದು ಎಂತದ್ದು ಅಮ್ಮ ಸಾಯುದು ಅದೇ ಅಲ್ಲ. But in some parts she has acted really well, in some parts as usual hopeless. ಅದೇ ಸೊ ಪ್ರಾಬ್ಲಮ್ ಎಂತಾಗಿರೋದಂದ್ರೆ ದ ಡೈರೆಕ್ಟರ್, ಸೌತ್ ಡೈರೆಕ್ಟರ್ ಎಸ್ಪೆಷಲಿ ಆರ್ ಸೀಯಿಂಗ್ ಹರ್ ಆಸ್ ಐ ಕ್ಯಾಂಡಿ ಓನ್ಲಿ. ಅವಳಿಗೆ ಬೇರೆ ಕ್ಯಾರೆಕ್ಟರ್ಸ್ ಕೊಡ್ತಾ ಇಲ್ಲ. ಧಾಮದಲ್ಲಿ ಆ ಔಟ್ಫಿಟ್ ಅಗತ್ಯನೇ ಇರ್ಲಿಲ್ಲ, ವಿಚ್ ದೇ ಗೇವ್ ಟು ಹರ್.
ಅಫ್ಕೋರ್ಸ್ ಸ್ಕ್ರಿಪ್ಟ್ ವಾಸ್ ಡಬ್ಬ, ಅದು ಬೇರೆ ವಿಷಯ. ಅಲ್ಲ ಯಾರು ನಾನು ಕಾಪಿ ರೈಟ್ ದಿನೇಶ್ ವಿಜಿನ್ ಇದನಲ್ಲ, ಅವ ಹಾಗೆ ಮಾಡ್ತಾನಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಬ್ರೋ. ಅದೇ. ನೀನು ಇಮ್ಯಾಜಿನ್ ಮಾಡು, ಮುಂಜಾ ಹಾ ಬೇಡಿಯ ಸ್ತ್ರೀ ಮಾಡಿದವ. ಒಂದು ವಿಷಯ, ಸ್ತ್ರೀ ನಿಂದು ಮೂವಿ ಹೇಗೆ ನೀನು ಯಾವ ರೀತಿಯಲ್ಲಿ ಬೇಕಾದರೂ ಹೇಳು, ಬಟ್ ಇನ್ ಟರ್ಮ್ಸ್ ಆಫ್ ಮೊರಾಲಿಟಿ ಅದು ಇಲ್ಲಿತ್ತು. ಆ ಧಾಮದಲ್ಲಿ ಉಂಟಲ್ಲ, ಅವನ ವಿಮೆನ್ ರೆಸ್ಪೆಕ್ಟಿಂಗ್ ಮೊರಾಲಿಟಿ ಉಂಟಲ್ಲ, ಇಲ್ಲಿ ತಂದಿಟ್ಟಿದ್ದಾನೆ. ಇಲ್ಲಿ ಅಲ್ಲ, ನಾನು ಇನ್ನೂ ಕೆಳಗೆ ಹೋಗ್ತಿದ್ದೆ, ಬಟ್ ಕಾಣುದಿಲ್ಲ ಅದು ಅಷ್ಟೇ. ಎಕ್ಸಾಕ್ಟ್ ನಾನು ಅದೇ ಹೇಳ್ಕೊಂಡೆ. ಆ? ನೀನು ಸ್ತ್ರೀ ಮೂವಿ ತಗೊಂಡು ಬಂದು ವಿಮೆನ್ ಅನ್ನು ರೆಸ್ಪೆಕ್ಟ್ ಮಾಡಬೇಕು ಹೀಗೆ ಹಾಗೆ ಅಂತ ಹೇಳಿ ಇಲ್ಲಿ ತನಕ ತಗೊಂಡೋಗಿ ನೆಕ್ಸ್ಟ್ ತಾಮದಲ್ಲಿ ಅವಳಿಗೆ ಅಡ್ರೆಸ್ ಕೊಟ್ಟು ಇಲ್ಲಿ ತನಕ ತರೋದಲ್ಲ. ಅದು ಹಿಪೋಕ್ರೆಸಿ ಅಂತ ಹೇಳೋದು ಅದಕ್ಕೆ. ನೀನು ಜನರಿಗೆ ಇದು ಸ್ತ್ರೀಗೆ ಸಮಾನ್ ಕರ್ನ ಸೀಕೋ ಹೀಗೆ ಹಾಗೆ ಅಂತ ಹೇಳಿ ಡೈಲಾಗ್ ಹೊಡೆದು ಮತ್ತೆ ನೀನು ಆ ಟೈಪ್ ಇದು ಐ ಕ್ಯಾಂಡಿ ಮಾಡಿಬಿಟ್ರೆ ಮೂವಿಯಲ್ಲಿ ಅವಳನ್ನು, ನೀನೆಂತ ಸಾವು ರೆಸ್ಪೆಕ್ಟ್ ಕೊಡೋದಾ? ಅದೇ. ಆಸ್ ಅ ಪರ್ಸನ್ ಇವನ್ ಐ ಡೋಂಟ್ ಲೈಕ್ ಅದು ಬೇರೆ ವಿಷಯ, ಬಟ್ ಶಿ ಹ್ಯಾಸ್ ಪೊಟೆನ್ಶಿಯಲ್ ಇಫ್ ಯೂಸ್ ಪ್ರಾಪರ್ಲಿ. ಆನೆಸ್ಟ್ ಒಪಿನಿಯನ್ ಆಸ್ ಅ ರಿವ್ಯೂವರ್ ಹೇಳ್ತಾ ಇರೋದು. ಅವಳ ಆಕ್ಟಿಂಗ್ ಗ್ರಾಸ್ಪ್ ಇದೆ, ಬಟ್ ಶಿ ಇಸ್ ನಾಟ್ ಬಿಂಗ್ ಯೂಸ್ಡ್. ನಾನೊಂದು ವಿಷಯ ಹೇಳ್ತೇನೆ. ಎಲ್ಲ ಸೀನಲ್ಲಿ ಒಂದೇ ಎಕ್ಸ್ಪ್ರೆಷನ್ ಇಟ್ಕೊಂಡು ಹೋಗುದು ಅದಕ್ಕೆ ಆಕ್ಟಿಂಗ್ ಅಂತ ಹೇಳೋದಲ್ಲ, ಅದಕ್ಕೆ ಸ್ಕ್ರಿಪ್ಟ್ ರೀಡಿಂಗ್ ಅಂತ ಹೇಳೋದು. ನೀನು ಆನಿಮಲ್ ಮೂವಿ ನೋಡಿದ್ಯಲ್ಲ, ಅದರಲ್ಲಿ ಅವಳು ಐ ಕ್ಯಾಂಡಿ ಇರಲಿಲ್ಲ ಬ್ರೋ. ತೃಪ್ತಿ ದಿಮ್ರೆ ಆದ್ರೂ ಆ ಮೂವಿಯಲ್ಲಿ ಐ ಕ್ಯಾಂಡಿ ಅಂತ ಹೇಳಿದ್ರೆ ನಾನು ಒಮ್ಮೆ ಒಪ್ತೇನೆ. ಅವಳಿಗೆ ಆ ಮೂವಿಯಲ್ಲಿ ಸಾಲಿಡ್ ಪೊಟೆನ್ಶಿಯಲ್ ಇತ್ತು. ಈಗ ವಿಷಯ ಅಂತ ಅಂದ್ರೆ ಇಟ್ ಡಿಪೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ವರುಣ್ ಧವನ್ ಇದ್ದಾನಲ್ಲ, ಹಿ ಇಸ್ ನಾಟ್ ಅ ಗುಡ್ ಆಕ್ಟರ್, ಬಟ್ ಅಕ್ಟೋಬರ್, ಬದ್ಲಾಪುರ್ ಈ ಮೂವೀಸ್ ನೋಡುವಾಗ ಯಾಕೆ ಒಳ್ಳೆ ಆಕ್ಟಿಂಗ್ ಕಾಣ್ತದೆ? ದೇರ್ ಈಸ್ ಸಮ್ ಸ್ಕ್ರಿಪ್ಟ್ಸ್, ದೇರ್ ಆರ್ ಸಮ್ ಡೈರೆಕ್ಟರ್ಸ್ ವಿಚ್ ಬ್ರಿಂಗ್ ದಮ್ ಔಟ್ ಪ್ರಾಪರ್ಲಿ. ಅದು ಬೇಕಾಗಿರೋದು ಅಂತ ಹೇಳ್ತಾ ಇರೋದು ನಾನು. ಶಿ ಹ್ಯಾಸ್ ದ ಗ್ರಾಸ್ಪ್. ಈಗ ಶಿಶಿರ್ ಇಸ್ ಥಿಂಕಿಂಗ್ something which is not telling. ಪರವಾಗಿಲ್ಲ, nothing, I was just roasting you. But yeah, grasp ಇದೆ, ಯೂಸ್ ಮಾಡ್ಕೊಳ್ಳಿ. And first of all, ಯಾರು ನನ್ನನ್ನ ಬೈಬೇಡಿ ಕಮೆಂಟ್ಸ್ ಅಲ್ಲಿ, ಐ ಆಮ್ ರಕ್ಷಿತ್ ಫ್ಯಾನ್ ಅಂದು. ನಾವು ರಕ್ಷಿತ್ ಡೈ ಹಾರ್ಡ್ ಫ್ಯಾನ್, ನಿಮ್ಗೆ ಗೊತ್ತಿಲ್ಲ ಆದ್ರೆ ನಾನು ಹೇಳ್ತಿದ್ದೇನೆ. ನಾವು ಅದೇ ಅನ್ಕೊಂಡಿದ್ದೆ, ಇವ ಯಾಕೆ ಅವಳು ಹೊಗಳ್ತಿದ್ದಾಳೆ, ಅದೇ ಯೋಚನೆ ಮಾಡ್ತಿದ್ದ. ಒಂದು ವಿಷಯ ಅಂತ ಗೊತ್ತುಂಟ, ಹೊಗಳೋದು ಕಾನ್ಸೆಪ್ಟ್ ಅಲ್ಲ. ಅವಳು ಒಳ್ಳೆ ಆಕ್ಟಿಂಗ್ ಮಾಡಿದ್ರೆ ನಾನು ಸಹ ಹೇಳ್ತೇನೆ. ನನ್ನ ಪ್ರಕಾರ ಅವಳ ಆಕ್ಟಿಂಗ್ ಇದು ಪೀಕ್ ಎಲ್ಲಿ ಗೊತ್ತುಂಟ? 2 ಮೂವೀಸ್. ಒಂದು ಆಬ್ವಿಯಸ್ಲಿ ಅವಳ ಫಸ್ಟ್ ಫಿಲ್ಮ್ ಕಿರಿಕ್ ಪಾರ್ಟಿ, ನೋ ಡೌಟ್ಸ್. ಸೆಕೆಂಡ್ ಡಿಯರ್ ಕಾಮ್ರೇಡ್, ನೋಡಿದ್ಯಾ? ಆಕ್ಟಿಂಗ್ ವಿಷಯದಲ್ಲಿ. ಇನ್ನೊಂದು ಫಿಲ್ಮ್ ಉಂಟು, ಬಟ್ ಹೈಲಿ ತುಂಬಾ ಜನ ನೋಡಿರ್ಲಿಕ್ಕಿಲ್ಲ, ನಾನೇ ನೋಡಿದ ಕಷ್ಟದಲ್ಲಿ. ಭೀಷ್ಮ ಅಂತ ಹೇಳಿ ಒಂದು ಫಿಲ್ಮ್ ಇತ್ತು, ನಿತಿನ್ ಇದ್ದೊಟ್ಟಿಗೆ. ನಿತಿನ್ ಅನಂತ್ನಾಗ್ ಇದ್ದಾನೆ ಅದರಲ್ಲಿ. ನಿತಿನ್ ಗೊತ್ತುಂಟ? ತೆಲುಗು. ಅವನದ್ದು ರಶ್ಮಿಕಾ ಮಂದನ್ನ, ಅನಂತ್ನಾಗ್. ಅದರಲ್ಲಿ ಸ್ಟೋರಿ ಹೇಗೆ ಅಂತ ಹೇಳಿದ್ರೆ, ಭೀಷ್ಮ ಅಂತ ಹೇಳಿ ಅವರಿಬ್ಬರ ಹೆಸರು ಸಹ ಭೀಷ್ಮ, ಅನಂತ್ನಾಗ್ ಮತ್ತೆ ನಿತಿನ್. ಇದು ಅನಂತ್ನಾಗ್ ಹತ್ರ $multi-billion ಒಂದು ಕಂಪನಿ ಇರ್ತದೆ, ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದು. ರಶ್ಮಿಕಾ ಅದರಲ್ಲಿ ಒಬ್ಳು ಕೆಲಸದವಳು. ನಿತಿನ್ ಇಸ್ ಅ ಕಾಲೇಜ್ ಡ್ರಾಪ್ ಔಟ್. ಅವನಿಗೆ CEO ಪೊಸಿಷನ್ ಕೊಡುದು ಲಕ್ಕಲ್ಲಿ, ಅಂದ್ರೆ ಜನರು ಅನ್ಕೊಳ್ಳೋದು ಲಕ್ಕಲ್ಲಿ, ಬಟ್ ಅದರ ಹಿಂದೆ ಒಂದು ಬ್ಯಾಕ್ ಸ್ಟೋರಿ ಉಂಟು. ಹಾಗೆ ಅದು ಸೀನ್ ಸೂಪರ್. ಮೂವಿ ಒಳ್ಳೇದುಂಟು, ಬಟ್ ಅವಳ ಆಕ್ಟಿಂಗ್ಸ್ ಅದರಲ್ಲಿ ಓಕೆ ನಾನು ಟಾಪ್ ಅಂತ ಹೇಳ್ತಿಲ್ಲ. ಬಟ್ ಡಿಯರ್ ಕಾಮ್ರೇಡ್ ಮತ್ತೆ ಇದು ಯಾವುದು, ಕಿರಿಕ್ ಪಾರ್ಟಿ, to be honest, there was no much scenes, but she has done well. ಸೀನ್ ಅನ್ನೆಲ್ಲ ಒಳ್ಳೆ ಮಾಡಿದಾಳೆ ಅವಳು. ನೋಡು, ಅದರಲ್ಲಿ ಅವಳದ್ದು ಪಾರ್ಟ್ ಇದ್ದದೆ ಅಂತ ಹೇಳಿದ್ರೆ, ಶಿ ಹ್ಯಾಸ್ ಟು ಆಕ್ಟ್ ಲೈಕ್ ಅ ಗರ್ಲ್ ಹೂ ಹ್ಯಾಸ್ ನೆವರ್ ಲವ್ಡ್ ಅಸ್ ಗೈ, ಹ್ಯಾಸ್ ಫಾಲನ್ ಇನ್ ಲವ್ ವಿತ್ ದ ಗೈ. ಆ ಆಕ್ಟಿಂಗ್ ಅವಳಿಗೆ. ಲವ್ ಅಂತ ಹೇಳಿ ಏನೂ ಗೊತ್ತಿಲ್ಲದ ಹುಡುಗಿ ಒಬ್ಬನ ಮೇಲೆ ಲವ್ ಇದ್ದಿದ್ದಾಳೆ, ಒಬ್ಬನ ಮೇಲೆ ಲವ್ ಬಿದ್ದಿದ್ದಾಳೆ. ಆ ಆಕ್ಟಿಂಗ್ ಅವಳು ಪ್ರಾಪರ್ ಆಗಿ ಮಾಡಿದಾಳೆ. Shishir, what are you feeling, bro? You are in a stream with your previous director and present director, Srijan and VS Bhatt. What are you feeling? I'm feeling very proud that I am with the 2 greatest directors. Oh.
One is the director of ನಮ್ಮೆಲ್ಲ ಯಾರು ನೋಡ್ತಾರೆ. Another is the director of Love and both had love stories and both had not weird endings, sorry, good endings. ಅಲ್ಲ, ದುಶ್ಮನ್ ಕಹಾ ಹೈ ಬಗಲ್ ಮೇ ಹೈ, ವಿಯರ್ಡ್ ಎಂಡಿಂಗ್ ಅಂತ ಗೋಳಿ. ನಮ್ನೆಲ್ಲ ಯಾರು ನೋಡ್ತಾರೆ? ಸ್ಟೋರಿ ಆಫ್ ಅವರ್ ಸ್ಟ್ರೀಮ್. ಸೃಜನ್ ಬ್ರೋ, he just said you are a great director. ಸೃಜನ್ ನೋ ಕಮೆಂಟ್ಸ್. ಅಳ್ತಾ ಇದ್ದಾನ ಅವ್ನು. ಮಾತೇ ಇಲ್ಲ. ಮಾತೇ ಇಲ್ಲ. ಜಾಸ್ತಿ ಮಾತು ನಿಲ್ಲಿಸ್ಬೇಡ, ಬೇರೆ ಕಡೆಯಿಂದ ಬರ್ಬೋದು. ಕಂಟಿನ್ಯೂ. ನಾವೆಂತ ಮಾತಾಡ್ತಿದ್ವಿ? ಓಕೆ, ಅದೇ ಅದೆಲ್ಲ ಆಯ್ತು ಬಿಡು. ಈಗ ಕಂಟಿನ್ಯೂ. ನನಗೆ ಇನ್ನ ಡೌಟ್ ಆಗುತ್ತೆ, ದೋಸೆನ ಎಂತ ಗೊತ್ತಾಗ್ತಿಲ್ಲ. ರವಾ ಕೋಕೋ ಕೋಲದವಾದ್ರೂ ಓಕೆ ಇದ್ದ ಮಾರ. ಇದೆಂತ ಆರೆಂಜ್ ಏಲಿಯನ್ ಎಗ್ ತರ ಸಾವು. ಅದೇ ಜಾನ ಬೇರೆ ಜಾನ. ಅದು ಇದು ಮುಖ ನೋಡುವ ಗೊತ್ತಾಗುತ್ತದೆ. ಇದು ಚುಚುಂದರಿ. ಸಾಸ್ ಸ್ಪ್ರಿಂಕಲ್ ಪಾರ್ಸ್ಲೆ. ಕೊರಿಯಾಂಡರಿಗೆ ಪಾರ್ಸ್ಲೆ ಅಂತ ಹೇಳುದ? ನಂಗೆ ಇವತ್ತು ಗೊತ್ತಾಗುತ್ತೆ. ಬ್ರಿಟಿಷ ಸೇಮ್ ಮೆಥಡ್ ಎಲ್ಲ ಸೇಮ್. Best street food I've ever eaten was in Asia. Every one of those little markets was filled with smells of delicious food. Learn to cook those properly, and you'll be surprised how quick and easy it is to knock up a delicious dinner. Oh, what are these ladies selling here? Hello? What is this one? 30 rupees. Okay, I take one. Not too sure what it is. Can I get fresh one? Just one piece. One piece. ಮಗನಿಗೆ ಇಂಗ್ಲಿಷ್ ಬರೋದಿಲ್ಲ ಮಾರ. I'll take it. Okay. I take. I can take. Okay. This one. Thank you. Okay. What is it? Bread? Duh. Okay, sauce. Okay. Okay, that's 40. Thank you. Here we go. I'm not too sure what that says. Looks like fried bread. It was being touched. Let's give it a go. It's exactly what I thought. It is a slice of bread that's been deep fried. There's a yellow filling inside there. It's bread with potato inside and then deep fried. That is amazing. Wow. Wow, what has this man said in here? Hello, sir. What is this? Let's see. ಹೇಗೆ ಮಾಡ್ತಾನೆ ಗೊತ್ತಿಲ್ಲ, ಬಟ್ Let's see. Oh, okay. How much for one? Keep the rupee for one. 30. Can I get one, please? Okay. Do you have change? Okay. Aha. England. Okay. Pakora. Good for your stomach? For my stomach? Yes. Okay. ಇಂಗ್ಲೆಂಡ್ ಹೇಳಿದ. ಇಂಗ್ಲೆಂಡ್. The ice. If you didn't already know, a Western person cannot drink the ice in India, otherwise they will be on the toilet for a very long time. Oh wow, it's going to crush all the ice in here. ಕುಡಿಯುವುದಿಲ್ಲ. What the hell's going on here? Hello, sir. What is this? ನಾನೊಂದು ಹೇಳ್ದ, ಆ ಲಸ್ಸಿ ಉಂಟಲ್ಲ, ಅವ ಮಾಡಿದೆಲ್ಲ ಪರ್ಫೆಕ್ಟ್ ಇತ್ತು. ನಾರ್ಮಲಿ ಇಲ್ಲ ಆಕ್ಚುಲಿ ಎಂತ ಪ್ರಾಬ್ಲಮ್ ಇಲ್ಲ. ಅವರು ನಾರ್ಮಲಿ ನಾನು ನೋಡಿದ ಪ್ರಕಾರ ಲಸ್ಸಿ ಅವರು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಅದೊಂದು ಸ್ಕೂಪಿಂಗ್ ಅವ ಇಟ್ಟಿದ್ದಲ್ಲ, ಈಗ ಅವ ತೆಗಿತಾನೆ ನೋಡು ಸ್ಕೂಪ್ ಮಾಡಿ, ಅದ್ರ ಕೆಳಗಡೆ ಇನ್ನೊಂದು ಪಾತ್ರೆ ಇರ್ತದೆ ಗೊತ್ತಾಯ್ತಾ, ಅದ್ರಲ್ಲಿ ಅವರು ಐಸ್ ಹಾಕಿರ್ತಾರೆ. ಪ್ಲಸ್ ಆ ಪಾಟ್ ಇರ್ತದಲ್ಲ,
ಪಾಟ್ನ ಕೆಳಗಡೆ ಇನ್ನೊಂದು ಹೀಗಿರ್ತದೆ, ಅದರಲ್ಲಿ ಐಸ್ ಹಾಕಿರ್ತಾರೆ. ಸೊ ನೀನು ಸ್ಕೂಪ್ ಮಾಡಿ ತೆಗೆದ ಲಸ್ಸಿ ಇದಕ್ಕೆ ಹಾಕಿ ಚರ್ನ್ ಮಾಡ್ತಿರುವಾಗ ಪಾಟ್ ಆಲ್ರೆಡಿ ಕೋಲ್ಡ್, ಅದು ಸ್ಪೋರ್ಟ್ಸ್ ಇಂದ ಇನ್ನೂ ಸಹ ಇದು ಕೋಲ್ಡ್ ಒಳಗೆ ತೆಗೆದಲ್ಲ, ಅದು ಸ್ವೀಟ್ ಸ್ಪಾಟ್, ಅದು ಸೂಪರ್ ಆಗ್ತದೆ ಬ್ರೋ ಅದು ಟೇಸ್ಟ್. ಇವ ಐಸ್ ಅದರಲ್ಲಿ ಹಾಕಿ ಲಗಡಿ ತೆಗ್ದ, ಅದು ಎಂತ ಆಗ್ತದೆ ಗೊತ್ತುಂಟ, ಅಷ್ಟು ಥಿಕ್ ಇದನ್ನು ತೆಗ್ದದು ಐಸ್ ಮಿಕ್ಸ್ ಮಾಡುವಾಗ ಅಲ್ಲಿ ನೀರಾಯ್ತಲ್ಲ, ಪ್ರಯೋಜನ ಎಂತ ಹೀಗೆಲ್ಲ ಮಾಡಿ. ಸ್ಕೂಪ್ ಎಲ್ಲ ಎಂತಕ್ಕೆ, ನೀನು ಮಜ್ಜಿಗೆ ಹಾಕು ಸೀದಾ, ಐ ಮೀನ್ ಮೊಸರು ಹಾಕು ಸೀದಾ, ಹೀಗೆ ಮಾಡಿ. Possible? What the hell is this? Mint water. Mint water? Escucha las palabras de las brujas, los secretos escondidos en la noche. Los antiguos dioses invocamos ahora. How much is this? 30 rupees for a ball and mint water? I'll take one. Yeah, one please, one. Oh, he's got a glove as well. Very rare for India. Oh my god! What is that? What am I doing? I hold. Okay. Potato. Potato, lovely, yeah. So he's going to put some potato in the bowl, some sauce. Sweet sauce, yeah. What is that? Mint water. Oh, wow, that's going to make me ill. Thank you. Can I get some more mint water? Some more water? Yeah, that's definitely making me ill. Here we go, people, with the mysterious looking water. Let's give it a try. ಕುಡಿಲಿಲ್ಲವ ಒಂದು Hello, let's try this. ನಾನು ಕೆಪ್ಪೆ ಹೊಡಿತೇನೆ ಅವನಿಗೆ. ಅಲ್ಲಲ್ಲ ಅದೊಂದು ಇತ್ತಲ್ಲ, ಏ ಬಹನ್ ಕರೋಳ ಕಹಾ ಜಿಗ್ ಜಾತಾ ಹೈ, ಗುಸ್ಸಾ ಬಹುತ್ ಆತಾ ಹೈ ಮುझे. ನಾನು ನಿಜ ಹೇಳ್ತೇನೆ, ಅದರಲ್ಲಿ ಎಂತ ಪ್ರಾಬ್ಲಮ್ ಇರ್ಲಿಲ್ಲ ಬ್ರೋ, ಅದರಲ್ಲಿ ಸೀರಿಯಸ್ಲಿ ಹೇಳ್ತೇನೆ, ಎಂತ ಪ್ರಾಬ್ಲಮ್ ಇರ್ಲಿಲ್ಲ. ಆ ಬೋಳಿ ಮಕ್ಕಳಿಗೆ ಅಲ್ಲಿ ಆ ನ್ಯೂಯಾರ್ಕ್ ಅಲ್ಲಿ ಇದರಲ್ಲಿ ಹಾಟ್ ಡಾಗ್ ತಿನ್ಲಿಕ್ಕೆ ಆಗ್ತದೆ, ಹೀಗೆ ಮಾಡಿ. ಆ ರೋಡ್ ಇದು ಗ್ರಾವೆಲ್ ಎಲ್ಲ ಬಿದ್ದಿರ್ತದೆ, ಅದು ತಿನ್ಲಿಕ್ಕೆ ಆಗ್ತದೆ. ಆ ಮಸ್ಟರ್ಡ್ ಸಾಸ್ ತಿನ್ಲಿಕ್ಕೆ ಆಗ್ತದೆ ಅವರಿಗೆ, ಮಿಂಟ್ ತಿನ್ಲಿಕ್ಕೆ ಆಗುದಿಲ್ವಾ? ಇಲ್ಲ, ಅದಕ್ಕೆ ಸ್ಟ್ರಾಟಜಿ ಏನಂದ್ರೆ ಎಂಗೇಜ್ಮೆಂಟ್ ಸಿಗುತ್ತೆ ಅಷ್ಟೇ ಆಗಿ ಮಾಡಿ. ಅಷ್ಟೇ ಅದು ಹೀಗೆ ರೇಜ್ ಬೇಟ್ ಮಾಡುದು ನಮ್ಮಂತವರಿಗೆ. Yummy. ಯಾಕೆ ಟೊಮೆಟೊ ಹಾಕುದು ಮಾರ ಸಾವು, ನಂಗೆ ಆಗುದೇ ಇಲ್ಲ. ಅಲ್ಲ ಪಾನಿಪುರಿ ಅದು ಒಂದು ಟ್ಯಾಂಗಿ ಟೈಪ್ ಟೇಸ್ಟ್ ಬರ್ತದೆ, ನಂಗೆ ಅದು ಆಗುದಿಲ್ಲ. ಪಾನಿಪುರಿಯಲ್ಲೆಲ್ಲ ಹಾಕ್ಬಾರ್ದು, ಮಸಾಲೆ ಪುರಿಯಲ್ಲೆಲ್ಲ ಹಾಕ್ಬಾರ್ದು. ಮಸಾಲೆ ಪುರಿ ಡಿಫ್ರೆಂಟ್. ಐ ಲೈಕ್ ಇಟ್. ಗೈಸ್ ಒಂದ್ ನಿಮಿಷ ಪಾಸ್ ಮಾಡಿ. ಓಕೆ. ಬಾಸ್ ಇಸ್ ಲೀವಿಂಗ್, ಟಾಕ್ಸಿಕ್ ಬಾಸ್. ಅವರಿಗೊಂದು ಎಕ್ಸಿಟ್ ಸ್ಪೀಚ್ ಕೊಡಿ. ನಮ್ಮ ಇಂದಿನ ಆದರಣೀಯ ಸ್ಟ್ರೀಮಿಗೆ ಜಾಯಿನ್ ಆದ ನಮ್ಮ ಟಾಕ್ಸಿಕ್ ಅವರೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಚಿತ್ರರಂಗದ ರಾಜಮೌಳಿ ಎಂದೇ ಪ್ರಸಿದ್ಧಿಗೊಂಡಿರುವ ಹಾಗೂ ನಮ್ಮ ಪ್ರೀತಿಯ ಡೈರೆಕ್ಟರ್ ಸಾಹೇಬ್, ನಿಮಗೆ ಇಂದಿನ ಸ್ಟ್ರೀಮ್ ಜಾಯಿನ್ ಆದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ನೀಡುತ್ತಿದ್ದೇನೆ. ಮುಂದೆ ಮರಳಿ ಬಾ ಗೆಳೆಯ, ನಾಳೆ ಸಹ ಸ್ಟ್ರೀಮಿಗೆ ಬನ್ನಿ, ನಿಮ್ಮ ಮುಖ ತೋರಿಸಿ ಎಲ್ಲರಿಗೆ ನಿಮ್ಮ ಮುಖ ಕಮಲದ ದರ್ಶನ ಆಗುವ ಭಾಗ್ಯ ಕೊಡಬೇಕೆಂದು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಹೃದಯಾಂತರಾಳದಿಂದ ಕೋರಿಕೆಯನ್ನು ಬೇಡುತ್ತಿದ್ದೇನೆ. ಧನ್ಯವಾದಗಳು. ಕೊಟ್ಟ ಬಿಲ್ಡಪ್ಗೆ ಅವನಿಗೆ ಎಂಬಾರೆಸ್ ಆಯ್ತು. ಬ್ರೋ ಕೇಳಲಿಲ್ವಾ? ಹೋದ್ನಾ? ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್. ಮೆಸೇಜ್ ಹಾಕಿದೆ. ನೆಟ್ವರ್ಕ್ ಪ್ರಾಬ್ಲಮ್. ಓಕೆ, ಫೈನ್. ನಾವು ಕಂಟಿನ್ಯೂ ಮಾಡುವ. ಯಾರು? ಶ್ರವಣ
ಯಾಕೆ ಅಂದ್ರೆ ನಾ ಹೇಳಿದಲ್ಲ ಬ್ರೋ ಬರಲ್ಲ ಅಂತ ಅಷ್ಟೇ. ಹಾಗಾದ್ರೆ ನಾಳೆ ನಾವು ಪರವಾಗಿಲ್ಲ, ನಾವು ಕಂಟಿನ್ಯೂ ಮಾಡುವ. Oh no. No, 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 no. Oh, this is not good. ಖಾರ has special place in hell. Kari is in hell. Now we are not going to have Kari. Look at this. Perfect. Pastry, yeah. What the fuck is pastry? Making sourdough bread always feels like a huge science experiment where you don't know how it's gonna turn out. What was that? Can't keep my hands to myself. ಎಂತ ಸಾವ ಶ್ರೀಲಂಕ ಒಮ್ಮೆ ಶ್ರೀಲಂಕ ಕಬಾಬ್ ಅಂತಾರೆ ಅಥವಾ ಈಗ ಎಂತ ಹೇಳಿ. Oh wow, what is this? Corn. Hi, can I have one corn? One and two. Ebboli maga ಮತ್ತೆ ಬಂದ ಮಾರ This ಸಾವು. looks quite tasty. The honking is ridiculous. Is the water clean? ಮಾರೆ. Oh. No, no. 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 ಅದಕ್ಕೆ ಒಂದು ವಾಟರ್ ಕ್ಲೀನ್ ಆಗಿ ಹೇಳ್ತೀನಿ ಮಾರ ಸಾವು ಬೋಳಿ ಮಗ. Yummy. Look how burnt that is. Here's the point. What is that pink stuff? What is that? Salt? ಸೇಂದಾನಮ್ಮ. What the hell? Oh my God! No way! Alrighty, here we are with the very, very burnt corn. He put some salt and lime on the top. I'm not sure if this is going to be delicious, but of course we're going to try it on the channel. Let's go. Cone. Wow, that is actually surprisingly good. ಅದೇ ಚಾಯ್ ಕಮ್ಮ ಬಂದ. ದನಿಗೆ ಟೆನ್ಷನ್ ಅಂತ ಗೊತ್ತುಂಟಾ? ಅಲ್ಲಿ ಅವ ಅಷ್ಟು ಓವರ್ ಆಕ್ಟಿಂಗ್ ಮಾಡ್ತಿದ್ದಾನಲ್ಲ, ಹಿಂದೆ ದನಿದು ರಿಯಾಕ್ಷನ್ ನೋಡು. ಗ್ಲಾಸ್ ಮೀನಿ ಹೋಗ್ಬೇಕು ಬೇವರ್ಸಿ ಸಾಯಿಸ್ತೇನೆ ಅವನ ರಿಯಾಕ್ಷನ್ ನೋಡಲ್ಲಿ ಬ್ಯಾಕ್ ಸೈಡ್ ಅಲ್ಲಿ. ಒಂದ್ಸತಿ ಹರ್ದಿದೆ ಅಂತ. Okay. You can keep the change. Yes, thank you very much. Here we go, in Kochi with the Boost drink. Let's use the straw this time. Ah, man, that is so good. Tastes exactly like caramel chocolate milk. I'm rating the Boost drink here in Kochi. ಐಸ್ ಹಾಕಿದ್ರೆ ನಾನು ಕುಡಿಯೋದಿಲ್ಲ ಎಂತದೋ ಶಾಟ ಅಂತೇಳಿ ಇವನ್ನೆಲ್ಲ ಹೇಳಿದ್ದು. ಎಲ್ಲ ಒಂದೇ ತರ ಇದ್ದಾನೆ ಕೋಳಿ ಮಕ್ಕಳು. ಅಲ್ಲ ನನ್ ಆಗ ಅವನು ಜೋಳದಿಂದ ಅಲ್ಲ ಅವ್ನ್ ಕ್ಯಾಪ್ಷನ್ ಅಂತ ಹಾಕಿದ್ದೆ ಅಂದ್ರೆ ಇಟ್ ಈಸ್ ನಾಟ್ ಕ್ಲೀನ್, ವಾಟರ್ ಈಸ್ ನಾಟ್ ಕ್ಲೀನ್, ಇಟ್ ಈಸ್ ಇನ್ ದ ರೋಡ್ ಸೈಡ್. ಹೋಟೆಲಿಗೆ ಹೋಗಿ ತಿನ್ನು ಮಾರಾಯ.
ನೀನ್ ರೋಡ್ ಸೈಡ್ ಒಂದು ರೋಡ್ ಸೈಡ್ ಉಂಟಂತ ಹೇಳಿದ್ರೆ ಆಗ್ತದಾ? ಅದೆಲ್ಲ ಹೇಳಿಗಿಲ್ಲ ಬ್ರೋ, ಅದೆಲ್ಲ ಹೇಳೋದು ತಪ್ಪು. ಈಗ US ಅಲ್ಲಿ ಸಹ ಸ್ಟ್ರೀಟ್ ಫುಡ್ ಇದೆ ಅಲ್ಲ, ಇಲ್ಲ ಅಂತ ಯಾವನ್ ಹೇಳಿದ್ದು? ಅದು ಕಾರ್ ಎಕ್ಸಾಸ್ಟ್ ಅಲ್ಲಿ ಇಲ್ಲ, ಅಲ್ಲಿ ಬೈಲ್ಗಾಡಿ ಬಿಡುದು ಬ್ರೋ, ಕಾರ್ ಎಲ್ಲ ಬಿಡುದಿಲ್ಲ. ಕ್ಲೀನ್ಲಿನೆಸ್ ಒಳಗೆ ಹೇಗೆ ಮಾಡ್ತಾರೆ ಇವ್ರಿಗೆ ಗೊತ್ತುಂಟ. ಅದೇ ಫ್ಯಾನ್ಸಿ ಹೋಟೆಲ್ಗೆ ಹೋಗ್ತೀವಿ, ಒಳಗೆ ಎಂತ ಮಾಡ್ತಾರೆ ನಾವು ಹೋಗಿ ನೋಡ್ತೇವೆ ಇಲ್ಲ ಇವರದ್ದು ತೋರಿಸ್ತಾರೆ ಅಂತ ಮತ್ತೆ. ಅಲ್ಲ ನೆಕ್ಸ್ಟ್ ನಾವು US ಸ್ಟ್ರೀಟ್ ಫುಡ್ ಇದು ರಿವ್ಯೂ ನೋಡುವ, ಬೋಳಿ ಮಕ್ಕಳಿಗೆ ಮಾಡ್ತೇನೆ ನಾನು. ಮಾಡುವ. ಅದೇ 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 ನಾನು ಬಿಡುದಿಲ್ಲ. 9.1, delicious. Damn, what is that, bro? Oh wow, what is this one? What is this? Eka, ek. Yes, ek. Chicken. Oh, okay, one. There you are. 40. Oh, I thought you said 20. Here's 30 and 40. Namaskar. Dhanyavad. Thank you, sir. Wow, in front of KFC. Sorry. We are with the chicken sandwich. It is a little cold. That is risky in India. Cold chicken. Let's go. Some weird sauce in the middle. It is super flaky and super dry. This was hot, it would definitely have more potential, but just for the fact that it's cold, I'm gonna rank this one a 3 out of 10. My disappointment is immeasurable. Today we're going to make one of the best and fluffiest cakes. Yeah. How dare you! ಗಡ್ಡ ನೋಡುವಾಗ ಹೋಪ್ಸ್ ಬಂತು ನಂಗೆ, ಬಿಡು. ಎಲ್ಲ ಇಂಥವುದೇ. When you go to pick up your child's dream cake, and this is what you receive. My God, the only thing I can do is cry. ಎಂತ ಸಾವದು. ನಂಗೆ ಆಕ್ಚುಲಿ ನನ್ನ ಮೊಬೈಲ್ ಹೋಯ್ತು ಅಂತ ಹೇಳಿ ಟೆನ್ಷನ್ ಆಗ್ತಾ ಇಲ್ಲ. ಎಂತ ಸಾವದು. ಮೊಬೈಲ್ ಎಂತ ಆಯ್ತು ಗೊತ್ತಿಲ್ಲ, ಸಾವು ಆನ್ ಆಗ್ತಾ ಇಲ್ಲ, ಕರ್ಮ. ಏನೋ ಪ್ರಾಬ್ಲಮ್ ಇರಬೇಕು. ನೋಡು, ಚಾರ್ಜ್ ಇಲ್ವಾ? ಚಾರ್ಜಿಗೆ ಇಟ್ಟೆ, 1 ಗಂಟೆ ಚಾರ್ಜಿಗೆ ಇಟ್ಟೆ. ಐ ಥಿಂಕ್ ಚಾರ್ಜಿಂಗ್ ಸಾಕೆಟ್ ಹೋಗಿದೆ ಹಾಗಾದ್ರೆ. ಚಾರ್ಜ್ 100% ಇತ್ತು ಬ್ರೋ, ನಾನು ಲಾಸ್ಟ್ ನೋಡುವಾಗ ಸಡನ್ ಆಫ್ ಆಯ್ತು. ಬ್ಯಾಟರಿ ಪ್ರಾಬ್ಲಮ್ ಇರಬಹುದು. ಅಲ್ಲ ಚಾರ್ಜ್ ಬ್ರೋ ಚಾರ್ಜ್ ಹಾಕಿದ ಮೇಲೆ ನಿಮ್ದು ಡಿಸ್ಪ್ಲೇ ಆನ್ ಆಗುತ್ತಾ? ಇಲ್ಲ, ಡಿಸ್ಪ್ಲೇ ಹೋಗಿರ್ಬೋದು. ಈಗ ಯಾರು ಅಲ್ಲ, ಒಂದ್ ನಿಮಿಷ ಚಾರ್ಜ್ ಗಿಡ ವೈಬ್ರೇಟ್ ಆಗ್ತಾ ಉಂಟಾ? ಇಲ್ಲ, ವೈಬ್ರೇಟ್ ಆಗ್ತಾ ಉಂಟಾ? ವೈಬ್ರೇಟ್ ಆಗ್ತಾ ಉಂಟು. ಇದು ಬಿಚ್ಚೋಗಿದೆ. ವೈಬ್ರೇಟ್ ಆಗ್ತಾ ಉಂಟಾ? ಚಾರ್ಜ್ ಇಡಬೇಡಿ ಹಾಗಾದ್ರೆ. ನಾನು ಫಿಂಗರ್ ಪ್ರಿಂಟ್ ನ ಮೇಲೆ ಕೈ ಇಡುವಾಗ ವೈಬ್ರೇಟ್ ಆಗ್ತದೆ. ಸೊ ನನ್ನ ಪ್ರಕಾರ ಡಿಸ್ಪ್ಲೇ ಇಶ್ಯೂ ಅಂತ. ಜಾಸ್ತಿ ಚಾರ್ಜಿಗೆ ಇಟ್ಬೇಡಿ, ಒಳಗಿಂದ ಸುಟ್ಟೋದ್ರೆ ಕಷ್ಟ ಮತ್ತೆ. ಟೇಕ್ ಇಟ್ ಟು ಅ ಡಾಕ್ಟರ್, ಮೊಬೈಲ್ ಡಾಕ್ಟರ್, ಎಸ್ಪೆಷಲಿ ಸರ್ಜನ್. Mobile surgeon who is specialized in battery operations and display operations also. ಇದು ಇಂಪಾರ್ಟೆಂಟ್ ಮಾರೆ. ನನಗೆ ಫೋನ್ ಅಣ್ಣನಿಗೆ ಕಾಲ್ ಮಾಡೋ. ಯಾರು, ರಮನ್ ಭಯ? ಇಲ್ಲ, ನಮ್ದು ಮೊಬೈಲಿಗೆ ಒಂದು ಬೇರೆ ಬರೀತಾರೆ. ಶಿಶಿರ ಈ ಒಂಜಿನ ಮೋನೆ ತೋಜಾವು ಇಜಿನ ತೋಜ ಒಡ್ಚಿ ಖಾಲಿ ಕಣ್ಣು ಬಕ ಮುಂಕು ತೋಜ ನೋಡಿ. ಜನಕ್ಕಲ್ಲ ಸ್ಟ್ರೀಮ್ ಹೋಗುಲ್ ಪೋಡಿ ಎಂದ ಆದಿ
ನನ್ನ 8317 ನಂಬರಿಗೆ ಒಮ್ಮೆ ಕಾಲ್ ಮಾಡು. 28317 ಏನಲ್ಲ ಮರೆಯ. ಫಸ್ಟ್ 8317 ಲಾಸ್ಟ್ ಸೇಮ್ ನಮ್ದು. ಫಸ್ಟ್ ಸೇಮ್ ಅಲ್ಲ.